ಸೊ ಇದೆಲ್ಲ ಯಾಕೆ ಈಗ ಕ್ರೌನ್ ಇರ್ಬೋದು ಇದೆಲ್ಲ ನೀವು ಗೆದ್ದಿದ್ದ ಅಥವಾ ಏನು? ಸೀಸ್ ಆಯ್ತು, ಪ್ರೊಫೆಷನಲ್ ಲೈಫ್ ಸೀಸ್ ಆಯ್ತು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸೀಸ್ ಆಯ್ತು. ಯು ಹ್ಯಾವ್ ಟು ಡಿಪೆಂಡ್ ಆನ್ ಯುವರ್ ಹಸ್ಬೆಂಡ್ ಫಾರ್ ಎವ್ರಿಥಿಂಗ್. ನನ್ನ ಜೀವನನ ನಾನು ಈ ಸೇವೆಗೆ ಮುಡಿಪಿಟ್ಟಿದ್ದೀನಿ. ದಾರಿ ಕಾಣುತ್ತೆ, ನಾನು ಮಾಡ್ತೀನಿ ಅನ್ನೋ ಭರವಸೆ ನನ್ಗಿದೆ. ಹೇಗ್ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ಅಂತ. ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಲೈಫ್ ಅಲ್ಲಿದೆ ಅಂದ್ರೆ USA ಅಲ್ಲಿದೆ, ಕ್ಯಾಲಿಫೋರ್ನಿಯಾದಲ್ಲಿ. ಸೊ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ? ಅದೇ ಅವ್ರ ಗಂಡ ಹೆಂಡತಿಗೆ ತೊಂದರೆ ಕೊಟ್ರೆ ಜಸ್ಟ್ ಸೆಪರೇಟ್ ತಗೊಳಲ್ಲ, ಅನ್ನೆಸರಿ ತಲೆನೋವೆಲ್ಲ ತಗೊಳಲ್ಲ. ಸೊ ಮಕ್ಕಳು ಬೆಳ್ದಾದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ತಂದೆ ತಾಯಿಯಂದ್ರು ಇವ್ರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ. ಪರದೇಶ ಅವರ ಬಟ್ಟೆಗಳಿಗೆ ನಾವು ಮಾರು ಹೋಗ್ಬಾರ್ದು. ಆಮೇಲೆ ಅಷ್ಟು ಪ್ರಚೋದಕೀಯವಾಗಿ ಬಟ್ಟೆಗಳನ್ನ ಹಾಕೊಂಡು ರೇಪ್ ಕೇಸ್ ಆಯ್ತು, ಅದಾಯ್ತು, ಇದಾಯ್ತು ಅಂದ್ರೆ ಯಾರನ್ನ ಬ್ಲೇಮ್ ಮಾಡ್ತೀರಾ? ಇಫ್ ಯು ಸಿ ಇನ್ ಅಮೆರಿಕಾ ಯೋಗ ಡೇ ಅಂತ ಮಾಡ್ತಾರೆ, ನಮ್ಗಿಂತ ಚೆನ್ನಾಗಿ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ, ನಮ್ಗಿಂತ ಜಾಸ್ತಿ ಯೋಗ ಸ್ಟುಡಿಯೋಸ್ ಅಲ್ಲಿದೆ. ಅವರು ಜಾಣರಾದ್ರು, ನಾವು ಪೆದ್ರಾದ್ರು. ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಹೋದ್ಯಾ, ಬಂದ್ಯಾ, ಅದೇ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡ್ದ್ಯಾ. ಆ ಸೆಟಪ್ ಇರೋರಿದ್ರೆ, ಜಸ್ಟ್ ಎಂಜಾಯ್ ಮಾಡೋದಕ್ಕೆ ಹೋಗೋರಿದ್ರೆ ಫ್ಯಾಂಟಾಸ್ಟಿಕ್. ವರ್ಕೌಟ್ ಆದ ತಕ್ಷಣ ಪ್ರೋಟೀನ್ ಶೇಕ್, ಅಂಡ್ ದೆನ್ ಅದಾದ ತಕ್ಷಣ ಬ್ರೇಕ್ಫಾಸ್ಟ್, ಅಂಡ್ ದೆನ್ ಮೊಟ್ಟೆಗಳು. ಆದಷ್ಟು ನಾನು ಪ್ರೋಟೀನ್ ಶೇಕ್ ಕೂಡ ಅವಶ್ಯಕತೆ ಇದ್ರೆ ತಗೋತೀನಿ ಅಷ್ಟೇ. ಏನಿದು ಲಕ್ಸುರಿ ಕೇಕ್ಸ್ ಅಂತ ವಿಶೇಷ ಮಕ್ಕಳು, ಬಿಕಾಸ್ ಅದು ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ನನ್ನ ಮಗುದು ಕೇಕ್ ಮೇಲೆ ನಾನು ನಂಬರ್ ಇಡಲ್ಲ, ದ ಕ್ಯಾಂಡಲ್ ಇಡಲ್ಲ. ಬಿಕಾಸ್ ಇದು ಕೌಂಟ್ ಡೌನ್, ರೈಟ್? ಗಾಬರಿ ಆಗತ್ತೆ. ನಾನು ಎಷ್ಟೇ ಧೈರ್ಯವಾಗಿದ್ರು ಅವ್ನು ಹುಟ್ಟಿದ ಹಬ್ಬ ದಿನ ನನ್ನ ಕಾಲು ನಡ್ಗತ್ತೆ. ಒಂದು ವಿಕಲಚೇತನ ಮಗು ಹೊರಗ್ ಬಂತು ಅಂದ್ರೆ ಅಮೆರಿಕದಲ್ಲಿ ಸಿಗ್ತಾ ಇರೋ ರೆಸ್ಪೆಕ್ಟ್ ಇಲ್ಲಿ ಸಿಗ್ಬೇಕು. ಆ ಮಗುದು ಜೀವ, ಆ ಮಗುನ ಕೊಟ್ಟಿರೋ ತಾಯಿದು ಕೂಡ ಜೀವನೇ. ಅವ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ನಮ್ಗೆ? ನಾನು ನೆನ್ನೆ ಒಂದು NGO ಹೋಗಿದ್ದೆ. ಆಕ್ಚುಲಿ ಮಗುನ ಎತ್ಕೊಳ್ಕೊ, ಮೇಡಮ್ 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 ಯಾಕೆಪ್ಪ ಅಂದ್ರೆ ಅವನು ಸುಸು ಮಾಡ್ಕೊಂಡಿದ್ದಾನೆ ಮೇಡಮ್. ಬೇಡ, ಈ ರೂಮು, ಈ ಪಬ್ಲಿಕ್ ಶೌಚಾಲಯ ಇರುತ್ತಲ್ಲ ಬಸ್ ಸ್ಟಾಪ್ ಅಲ್ಲೆಲ್ಲ, ಇಟ್ಸ್ ಸ್ಮೆಲ್ಲಿಂಗ್ ಲೈಕ್ ದಟ್. ಅಷ್ಟು ಮಕ್ಕಳು ಅಷ್ಟು ವಾಸನೆ ಇರೋ ರೂಮಲ್ಲಿ ಯಾಕಿದ್ದಾರೆ? ವ್ಯವಸ್ಥೆ ಸರಿಯಾಗ. ಇವತ್ತಿಂದ ಇದನ್ನ ನೋಡಿರೋರು ಕೂಡ ಒಂದು ವಿಕಲಚೇತನ ಮಗು ಅಲ್ಲಿ ಹೋಯ್ತು ಅಂದ್ರೆ ಅದನ್ನ ಪ್ರೀತಿಯಿಂದ ನೋಡ್ತಾರ. ದಟ್ ಇಸ್ ವೆನ್ ನಾನು ಅಷ್ಟು ದೂರದಿಂದ ಬಂದಿದ್ದು, ನನ್ನ ಫ್ಲೈಟ್ ಟಿಕೆಟ್, ನೀವು ಇಷ್ಟು ಟ್ರಬಲ್ ತಗೊಂಡು ನಾನು ಇದನ್ನ ಮಾಡ್ತಾ ಇರೋದು ಸಾರ್ಥಕ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ, ಸಾಗರದ ಆಚೆಯಿಂದ ನಮ್ಮ ಸ್ಟುಡಿಯೋಗೆ ಬಂದ್ರು, ಸಂದರ್ಶನ ಕೊಡೋದಕ್ಕೆ ನೇರವಾಗಿ ಬಂದ್ರಿ ಅಂತ. ಸೊ ನೋಡಿದ್ರೆ ನೀವು ತಲೆ ಮೇಲೆ ಕ್ರೌನ್ ಇಟ್ಕೊಂಡಿದ್ದೀರಾ. ಸೊ ಈಗ ನಾವು ಮಾಡೆಲಿಂಗ್ ಫೀಲ್ಡ್ ಅಲ್ಲಿ ನೋಡುವಂತಹ ಕೆಲವೊಂದು ಬ್ಯಾಡ್ಜ್ ಗಳನ್ನ ಹಾಕೊಂಡಿದ್ದೀರಾ. ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ನೀವು. ಏನಿದೆಲ್ಲ, ಏನಿದರ ಗುಟ್ಟು ಅಂತ? ಓಕೆಪಾ, ಆಕ್ಚುಲಿ ಏನಾಯ್ತು ಅಂದ್ರೆ, ನನಗೆ ಐ ನೆವರ್ ವಾಂಟೆಡ್ ಟು ಸೀಸ್ ಮೈ ಲೈಫ್. ಓಕೆ, ಇಲ್ಲ ನನ್ನ ತಂದೆ ತಾಯಿಗೆ ನೋವಾಗುತ್ತೆ ನನಗೆ ಹೇಳ್ದಾಗೆ. ಇಲ್ಲ ಅಂತಂದ್ರೆ ಏನ್ ಹೇಳ್ತಾರೆ, ಈ ಮಗು ಹಿಂಗ್ ಹುಟ್ಟಿದ್ದಕ್ಕೆ ಇವಳಿಂಗಾದ್ಲು. ಇಷ್ಟು ಆಂಬಿಷಿಯಸ್ ಜಾಯ್ಸಿ, ದ ಟಾಪರ್ ಜಾಯ್ಸಿ. ಯಾರ ಕಾಲೇಜಲ್ಲಿ ಕೂಡ ಈವನ್ ಟುಡೇ ಮೈ ಟೀಚರ್ಸ್ ದೇ ರಿಮೆಂಬರ್ ಮಿ. ಓಕೆ, ದ ಸ್ಕೂಲ್ ಟೀಚರ್ಸ್ ಇರ್ಬೋದು, ಎಲ್ಲ ಅಷ್ಟು ವೈಬ್ರೆಂಟ್ ಆಗಿದ್ದವಳು ಹಿಂಗ್ ಕುಸ್ತೋಗಕ್ ಹೇಗ್ ಸಾಧ್ಯ? ಯಾರ ಕಾರಣ? ಫೋಕಸ್ ಅಲ್ಲಿ ಬಂತ? ಅಂಡ್ ಯಾವ ತಾಯಿಗಾದ್ರೂ ಅದ್ ಇಷ್ಟ ಆಗತ್ತಾ? ಮಗುವಿಂದ ತಾಯಿಗೆ ಹಿಂಗಾಯ್ತು ಅಂತ. ಸೊ ಅದ್ರಲ್ಲೇನೆ ನಾನು ತುಂಬಾ ಶ್ರಮ ಪಟ್ಟಿನಿ ನೀನು. ಸೊ ಏನ್ ಗೊತ್ತಾ, ಲೈಫ್ ತುಂಬಾ ಕಾಮನ್ ಆಗಿ ಜನರು ಹೇಳ್ತಾರೆ, ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ, ಹೇಗ್ ಬ್ಯಾಲೆನ್ಸ್ ಆಯ್ತು? ಬ್ಯಾಲೆನ್ಸ್ ಅನ್ನೋ ಪದ ಇಲ್ಲ ಅಲ್ಲಿ. ಬ್ಯಾಲೆನ್ಸ್ ಆಗಲ್ಲ. ಇದು ಮಾಡ್ತೀಯ, ಅದು ಮಾಡ್ತೀಯ ಅಷ್ಟೇ. ಸೊ ಐ ವೇಕ್ ಅಪ್ at 3:30. ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಿ ಅಡ್ಗೆ ತಿಂಡಿ ಎಲ್ಲ ಮಾಡ್ಕೊಂಡು, ಸೊ ವಾಟ್ ಹ್ಯಾಪನ್ಸ್ ಅಂದ್ರೆ, ಫ್ಯಾಮಿಲಿ ಎಕ್ಸ್ಪೆಕ್ಟ್ ಸಮಥಿಂಗ್ ಔಟ್ ಆಫ್ ಯು. ಅದಕ್ಕೇನ್ ಬೇಕೋ ಅದನ್ನ ನೀವು ಕೊಡ್ಬೇಕು. ಓಕೆ, ಸಮಾಜ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಅದಕ್ಕೇನ್ ಬೇಕೋ ಅದನ್ನ ಕೊಡ್ಬೇಕು. ಅದ್ರ ಮಧ್ಯ ಸೋಲೊಪ್ಪಂದಲ್ಲ ನೀವು ನುಗ್ಗಬೇಕು ಅಂದ್ರೆ 5 ಗಂಟೆ ಮುಂಚೆ ಎದ್ದೊಳ್ಬೇಕು. ಅದ್ ಮುಂಚೆ ಇದು ನಮ್ದು ತಾನೆ. ಈಗ ಅವ್ರದೆಲ್ಲ ಮಾಡಿಟ್ಟಾದ್ಮೇಲೆ ನಾನೇನ್ ಮಾಡ್ಬೇಕು ಮಾಡ್ಬೋದಲ್ಲ. ಹೌದು, ಕರೆಕ್ಟ್ 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 ಕರೆಕ್ಟ್. ಸೊ ಇದೆಲ್ಲ ಯಾಕೆ, ಈಗ ಕ್ರೌನ್ ಇರ್ಬೋದು ಇದೆಲ್ಲ ನೀವು ಗೆದ್ದಿದ್ದ ಅಥವಾ ಏನು? ಸೌಂದರ್ಯ ಸ್ಪರ್ಧೆಯ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಹುದಾ ನಮ್ಮ ಕಾರ್ಯಕ್ರಮದಲ್ಲಿ ಅಂತ? ಯಾಕಂದ್ರೆ ನೀವು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದೀರಾ. ಸೊ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನೀವು ನಿಮ್ಮ ಸೌಂದರ್ಯ ಸ್ಪರ್ಧೆಯ ಅಲ್ಲಿ ಭಾಗಿ ಕೂಡ ಆಗಿದ್ದೀರಾ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಇದ್ರ ಬಗ್ಗೆ ಒಂದು ಮಾಹಿತಿ ನನಗಂತೂ ಗೊತ್ತಿಲ್ಲ. ಸೊ ನಿಮ್ಮಿಂದಾನೇ ಅದನ್ನ ಕೇಳಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಸರಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಪ್ಪ. ನನಗೂ ಲೈಫ್ ಅಲ್ಲಿ ಏನು ಗೊತ್ತಿರಲಿಲ್ಲ. ಸಿ ಏನಂತಂದ್ರೆ, ವಾಕಿಂಗ್ ಬೈ ಫೇತ್ ಅಂತಾರೆ, ನಾಟ್ ಬೈ ಸೈಟ್. ಓಕೆ,
ಅಂಡ್ ಫಾರ್ಚುನೇಟ್ಲಿ ನಮ್ದು ಸ್ವಲ್ಪ ಕ್ರೈಸ್ತ ಧರ್ಮದ ಟ್ರೈನಿಂಗ್ ಇರೋದ್ರಿಂದ ಆ ಸೆಟಪ್ ಅಲ್ಲಿ ಸ್ವಲ್ಪ ಸರ್ವಿಸ್ ಮೇಲೆ ಸ್ವಲ್ಪ ಟ್ರೈನಿಂಗ್ ಜಾಸ್ತಿ ಇರುತ್ತೆ. ಆಮೇಲೆ ಎಷ್ಟೊಂದು ಸನ್ನಿವೇಶಗಳಲ್ಲಿ ಜೀಸಸ್ ಕ್ರೈಸ್ಟ್ ಹೀಲ್ಸ್ ಯುನೋ, ಸೊ ಅದೆಲ್ಲ ಸ್ಟೋರೀಸ್ ನಾವು ಸಣ್ಣದ್ರಿಂದ ಕೇಳ್ಕೊಂಡ್ ಬಂದಿರ್ತೀವಲ್ಲ. ಸೊ ಸಮ್ ಸಾರ್ಟ್ ಆಫ್ ಆ ಫೇತ್ ನ ಎಕ್ಸರ್ಸೈಸ್ ಮಾಡೋದಿಕ್ಕೆ ನನ್ನ ಪೇರೆಂಟ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ಗೆ. ಸೊ ಆ ಧೈರ್ಯದ ಮೇಲೆ ನುಗ್ಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ನನಗೆ ಏನು ದಾರಿ ಕಾಣಿಸ್ತಾ ಇಲ್ಲ, ಅಷ್ಟೇ ಮುಗ್ದೋಯ್ತು, ನಾನ್ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಓಕೆ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಇಷ್ಟೇ ಮಾಡ್ಬೇಕು. ದಟ್ಸ್ ಗುಡ್, ದಟ್ಸ್ ನಾಟ್ ಬ್ಯಾಡ್. ಓಕೆ, ಆದ್ರೆ ಸೀಸ್ ಆಯ್ತು, ಪ್ರೊಫೆಷನಲ್ ಲೈಫ್ ಸೀಸ್ ಆಯ್ತು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸೀಸ್ ಆಯ್ತು. ಯು ಹ್ಯಾವ್ ಟು ಡಿಪೆಂಡ್ ಆನ್ ಯುವರ್ ಹಸ್ಬೆಂಡ್ ಫಾರ್ ಎವ್ರಿಥಿಂಗ್. ಓಕೆ, ಸೊ ಅಷ್ಟೆಲ್ಲ ಇಮೋಷನಲ್ ಹೋಗ್ತಾ ಇರ್ಬೇಕಾದ್ರೆ ನಾವಿಕೋತ್ಸವ ಅಂತ ಇದೆ, ಅಕ್ಕ ನಾವಿಕ ಅಂತೆಲ್ಲ ಈ ಸಂಘಗಳು, ಕನ್ನಡ ಸಂಘಗಳು ಬಹಳ ಅದ್ದೂರಿಯಾಗಿ ಅಮೆರಿಕದಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಸಂಸ್ಕೃತಿನ ಹಿಡಿದಿಟ್ಟಿದ್ದಾರೆ. ಅಕ್ಕ ಅಂತ ತುಂಬಾ ಅದ್ದೂರಿಯಾಗಿ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಸ್ಟ್ರಿಕ್ಟ್. ಓಕೆ, ಸೊ ಅದ್ರಲ್ಲಿ ಫಸ್ಟ್ ನಾವಿಕೋತ್ಸವ ಅವರು ಅನೌನ್ಸ್ ಮಾಡಿದ್ರು, ಬ್ಯೂಟಿ ಪೇಜೆಂಟ್ ಇದೆ ಫಾರ್ ದ ಮಿಸಸ್ ಕ್ಯಾಟಗರಿ ಅಂತ. ಇದು ಅನಿವಾಸಿ ಭಾರತೀಯರಿಗೆ, ಸೊ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಓಕೆ, ಸೊ ಅದ್ರಲ್ಲಿ ನನ್ಗಿದೆ ಅದ್ರಲ್ಲಿ ಅದು 2020 ಅದ್ರಲ್ಲಿ ವೈಜಯಂತಿ ಕಾಶಿ ಅವರು ಮತ್ತೆ ಅನುರಾಧ ಭಟ್ ಅವರು ಇದ್ರು. ಇದು ಆನ್ಲೈನ್ ಅಲ್ಲಿ ನಡೀತು, ಡ್ಯೂರಿಂಗ್ ಕೋವಿಡ್ ಅಲ್ಲೇ ಆಯ್ತು ಆಕ್ಚುಲಿ. ಓಕೆ, ಬಟ್ ನಮ್ಮದು ತುಂಬಾ ಮಾಹಿತಿ ಸಂಗ್ರಹಿಸಿದ್ರು, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ಅವರು. ಬಿಕಾಸ್ ಇದು ಫಿಸಿಕಲಿ ಹಿಂಗ್ ನೋಡೋದಕ್ಕೂ ಆತರ ಯಾರಾದ್ರೂ ಅವ್ರನ್ನ ಯಾವ ತರ ಯಾಮರ್ಸ್ಬೋದಲ್ವಾ, ಬಿಕಾಸ್ ಆಫ್ ದಿಸ್ ಈ ಏಜ್ ಅಲ್ಲಿ ಎಲ್ಲ. ವೆರಿ ಸ್ಟ್ರಿಕ್ಟ್ ಇನ್ ಪರ್ಟಿಕ್ಯುಲರ್. ವೈಜಯಂತಿ ಕಾಶಿ ಅವರು ಮೇ ಬಿ ಅವ್ರಿಗೊಂದು ಸೆಟ್ ಆಫ್ ಕ್ವೆಶನ್ಸ್ ಇತ್ತು ಅನ್ಸುತ್ತೆ, ಆದ್ರೆ ಅವರು ತೀರಾ ಪರ್ಸನಲ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ ನನ್ಗೆ. ನೀವು ನಂದು VT ಪ್ರೆಸೆಂಟ್ ಮಾಡಿದ್ದೆ ಅವ್ರಿಗೆ, ನಂದು ಈ ಇಂಟೆನ್ಷನ್ ಇದೆ, ಈ ತರ ವಿಶೇಷ ತಾಯಿಯಾಗಿ ನಾನು ಗೆದ್ರೆ ಈ ಪದವಿನ ನಾನು ಈ ಸಮಾಜ ಸೇವೆಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಇಂಟೆನ್ಷನ್ ಇದೆ ಅಂತ. ಸೊ ಅವ್ರು ಕೇಳ್ತಾರೆ, ನೀವು ಅಮೆರಿಕದಲ್ಲಿದ್ದು ಇಂಡಿಯಾಗೆ ಹೇಗ್ ಸಹಾಯ ಮಾಡ್ತೀರಿ ಅಂತ. ಖಂಡಿತವಾಗ್ಲೂ ಉತ್ತರ ಗೊತ್ತಿಲ್ಲ ನನ್ಗೆ. ನಾನು ಇಷ್ಟೇ ಹೇಳ್ದೆ ಅವ್ರಿಗೆ, ನನ್ನ ಜೀವನನ ನಾನು ಈ ಸೇವೆಗೆ ಮುಡಿಪಿಟ್ಟಿದ್ದೀನಿ, ದಾರಿ ಕಾಣುತ್ತೆ, ನಾನ್ ಮಾಡ್ತೀನಿ ಅನ್ನೋ ಭರವಸೆ ನನ್ಗಿದೆ, ಹೇಗ್ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ಅಂತ. ಶಿ ರಿಯಲಿ ಅಪ್ಲಾಡೆಡ್. ಅವರು ಮತ್ತೆ ಅನುರಾಧ ಭಟ್ ಇಬ್ರು, ದಿಸ್ ವಾಸ್ ದ ವಿನ್ನಿಂಗ್ ಕ್ವೆಶನ್ ಫಾರ್ ದಟ್. ಅದಾಗಿ 1 ವೀಕ್ ಆದ್ಮೇಲೆ ಅಕ್ಕ ಕಾಂಪಿಟೇಷನ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ಇದ್ರಲ್ಲಿ ಗೆದ್ನಲ್ಲ, ಸೊ ಕನ್ನಡ ಸಂಘದವರು ಮತ್ತೆ ಜಾಯ್ಸಿ ಅಕ್ಕ ಅವರು ಮಾಡ್ತಾ ಇದ್ದಾರೆ, ನೀವು ಹೋಗ್ತೀರಾ ಅಂತ ಆಯ್ತು. ಸೊ ನನಗೆ ಏನಂತಾರೆ ಅಂದ್ರೆ, ಇಟ್ಸ್ 100 ನೋವಿನ ನಡುವೆ ಒಂದು ನಗುವು ಮೂಡಿ ನೆಪವು ಸಿಕ್ಕಿದೆ ಬದುಕಿಗೆ. ಸೊ ಏನು ದಿಕ್ಕೆ ತೋರಿಸ್ತಾ ಇಲ್ಲ ಅನ್ಬೇಕಾದ್ರೆ ಎಲ್ಲೋ ಒಂದು ಹೋಪ್ ಸಿಕ್ತು. ಓಕೆ, ಯಾರೋ ಒಬ್ರು ಅವ್ರಿಗೆ ಟಚ್ ಆಯ್ತು ನನ್ನ ಇಂಟೆನ್ಷನ್. ಅವ್ರು ಯಾರು? ವೈಜಯಂತಿ ಕಾಶಿ ಅಂತ ವ್ಯಕ್ತಿ, ಅವರು ಮುದ್ದಾದ ವ್ಯಕ್ತಿತ್ವ ಅವ್ರದ್ದು. ನನಗೆ ಅವ್ರಿಲ್ಲ ಅಂತಂದ್ರೆ ಅಷ್ಟು ಸ್ಫೂರ್ತಿ ಸಿಗ್ತಾ ಇರ್ಲಿಲ್ಲ ಅವತ್ತು. ನಮ್ದಲ್ಲಿ ಆ ಟೈಮಿಂಗಿಗೆ ಅವ್ರಿಗೆ ಮಧ್ಯರಾತ್ರಿ ಆಗಿದೆ. ಕುತ್ಕೊಂಡು ಅವ್ರು ನನ್ನ ಕ್ಯೂರಿಯಾಸಿಟಿಯಲ್ಲಿ ನೋಡಿ ಆ ಪ್ರಶ್ನೆ ಕೇಳಿದ್ರು. ಅಂಡ್ ದೆನ್ ಅಕ್ಕಾಗ್ ಬಂದೆ. ಅಕ್ಕ ಅವರು ತುಂಬಾ ಸ್ಟ್ರಿಕ್ಟ್, ಎಲ್ಲಾ ಇಂಟರ್ನ್ಯಾಷನಲ್ ಸುಮಾರು 35 ಕಂಟೆಸ್ಟೆಂಟ್ಸ್ ಇದ್ರು ಅನ್ಸುತ್ತೆ. ವೆರಿ ಸ್ಟ್ರಾಂಗ್ ಲೇಡೀಸ್. ಆಕ್ಚುಲಿ ಸಂದೀಪ್, ಈ ಗಡಿ ದಾಟಿ ನಾವು ಆಚೆ ಹೋಗ್ತೀವಿ ಅಂತಂದ್ರೆ ಒಂದು ಕ್ವಾಲಿಫಿಕೇಶನ್ ಇರ್ಬೇಕು, ಯುನೋ, ಆ ಗಟ್ಸ್ ಇರ್ಬೇಕು, ಕ್ವಾಲಿಫಿಕೇಶನ್ ಇರ್ಬೇಕು. ಎಸ್ಪೆಷಲಿ ತಾಯಂದ್ರು ಎಲ್ಲರೂ ಅಲ್ಲಿ ಹೋಗಿ, ಅಂದ್ರೆ ನಮ್ಮ ಏಜ್ ಗ್ರೂಪ್ ಅವರು ಪಿಯರ್ಸ್, ಅಲ್ಲಿ ಹೋಗಿ ಅವ್ರು ಏನೋ ಮಾಡ್ಕೊಂಡಿದ್ರು, ಡಬಲ್ ವಾಟ್ಸ್ ಕಾಲ್ಡ್ ದ ಸೆಕೆಂಡ್ ಗ್ರಾಜುಯೇಷನ್, ದ ಮಾಸ್ಟರ್ಸ್ ಅವ್ರ ಆ ತರ ಏನೋ ಮಾಡಿ ಎಲ್ಲ ಕ್ಷೇತ್ರಗಳಲ್ಲೂ ವೆರಿ ಫೈನೆಸ್ಟ್ ಆಫ್ ದ ಫೈನೆಸ್ಟ್ ಲೇಡೀಸ್ ಫ್ರಮ್ ಕರ್ನಾಟಕ ಇದ್ದಾರೆ ಅಲ್ಲಿ. ವೆರಿ ಬ್ಯೂಟಿಫುಲ್. ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಸೊ ಅಲ್ಲಿ ದಿಗಂತ್ ಅವ್ರು ಬರ್ತಾರೆ. ಸೊ ನಾನು ಅಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಎಲ್ಲರಿಗೂ 30 ಸೆಕೆಂಡ್ಸ್ ತಗೊಂತಾರೆ ಎಲ್ಲ ಕಂಟೆಸ್ಟೆಂಟ್ಸ್. ನಾನ್ ತಗೊಳ್ಳಿಲ್ಲ. ನನ್ಗೆ ಉತ್ತರ ರೆಡಿ ಇದೆ ಅಂತ ಹೇಳಿ ಉತ್ತರ ಹೇಳ್ದೆ. ಅಂಡ್ ದೆನ್ ದೇ ಆಲ್ಸೋ ಅಪ್ರಿಶಿಯೇಟೆಡ್. ಗೆದ್ದೆ ಅಲ್ವಾ? ಸೊ ಗೆದ್ದ ಆದ್ಮೇಲೆ ನಾನು ಕೇಳ್ದೆ, ಈ ಗೆಲುವಿಂದ ನಾನು ನಿಮ್ಮ ಹತ್ರ ಒಂದ್ ಮಾತು ಕೇಳ್ಬಹುದಾ ಅಂತ ಕೇಳ್ದೆ. ಬಿಕಾಸ್ ಇಟ್ಸ್ ಅ ಸೆಲೆಬ್ರಿಟಿ ದೇ. ಐ ಡೋಂಟ್ ನೋ ಎನಿ ಸೆಲೆಬ್ರಿಟೀಸ್ ಯೆಟ್. ಓಕೆ, ಅವ್ರಿಗೆ ನಾನು ಕೇಳ್ದೆ, ಆಕ್ಚುಲಿ ಸರ್, ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಪೇಜ್ ಅಲ್ಲಿ ನಮ್ಮಂತ ತಾಯಂದ್ರ ಬಗ್ಗೆ ಒಂದು ವಿಶಿಂಗ್ ಬೈಟ್ ಕೊಡಿ ಅಂತ ಕೇಳ್ದೆ. ಓಕೆ, ಆವಾಗ ಅವ್ರು ಹೇಳ್ತಾರೆ, ಖಂಡಿತ ಜಾಯ್ಸಿ ಅವರೇ, ನೀವು NGO ಆತರ ಏನಾದ್ರು ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ನನಗೆ ಅರ್ಥ ಆಯ್ತು, ಈ ತರ ಸೇವೆ ಮಾಡೋದಕ್ಕೆ ಒಂದ್ ರೌಟ್ ಇದೆ. ಅದೇನು ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೂಲಕ ಮಾಡ್ಬೇಕು ಅಂತ. ಅಂಡ್ ದೆನ್ ಇದು ಆಯ್ತು. ಇದರಿಂದ ಕ್ಯಾಲಿಫೋರ್ನಿಯಾ ಬ್ಯೂಟಿ ಪೇಜೆಂಟ್ ಅವ್ರದ್ದು ಕಾಲ್ ಫಾರ್ ಬಂತು.
ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಐ ಒನ್. ಅದು ಸ್ಟೇಟ್ ವಿನ್ ಆದ ತಕ್ಷಣ ಯು ಕ್ವಾಲಿಫೈಡ್ ಟು ಗೋ ಟು ದ ನ್ಯಾಷನಲ್ಸ್. ಸೊ ನ್ಯಾಷನಲ್ಸ್ ಐ ಪಾರ್ಟಿಸಿಪೇಟೆಡ್, ಐ ಒನ್. ಅವರು ಒಂದು ಪ್ರಶ್ನೆ ಕೇಳಿದ್ರು, ನೀವು ಏನಕ್ಕೆ ಈ ಕಾಂಪಿಟೇಷನ್ ಬಂದಿದ್ದೀರಾ ಅಂತ. ನಾನು ಉತ್ತರ ಕೊಟ್ಟೆ, ಐ ಡೋಂಟ್ ವಾಂಟ್ ಟು ಬಿ ಅ ಸೆಲೆಬ್ರಿಟಿ, ಐ ವಾಂಟ್ ಟು ಬಿ ಅ ಸರ್ವೆಂಟ್, ಟು ಸರ್ವ್, ಗೋ ಬ್ಯಾಕ್ ಲೈಕ್ ಅ ಕ್ವೀನ್ ವಿತ್ ಪವರ್ ಟು ಸರ್ವ್ ಮೈ ಮದರ್ಸ್ ಇನ್ ಇಂಡಿಯಾ ಅಂತ. ಅವರು ಐ ಆಮ್ ದ ಓನ್ಲಿ ಒನ್ ವಿತ್ ದ ಗೋಲ್ಡನ್ ಕ್ರೌನ್. ಅವ್ರು ಜನರಲಿ ಸಿಲ್ವರ್ ಕ್ರೌನ್, ಯುನೋ ಜನರಲಿ ಸಿಲ್ವರ್ ಕ್ರೌನ್ ಇರುತ್ತೆ ಅವ್ರಿಗೆ. ಆಮೇಲೆ ಈ ಸ್ಯಾಶ್ ನ ಹೊಸದಾಗಿ ಪ್ರಿಂಟ್ ಮಾಡಿದ್ರು, ದಿಸ್ ಸೇಸ್ ಬ್ಯೂಟಿ ವಿತ್ ಪರ್ಪಸ್ ಅಂತ. ಸೊ ಇನ್ ದೇರ್ ವೆಬ್ಸೈಟ್ ದೇ ಆನರ್ಡ್ ಮೀ. ಸೊ ಇಟ್ಸ್ ವೆರಿ ಪ್ರೆಷಿಯಸ್ ಫಾರ್ ಮೀ. ಜನರು ಗುರ್ತಿಸಿದ್ರು, ಅಂದ್ರೆ ಇಂಟೆನ್ಷನ್ ನ ಗುರ್ತಿಸಿದ್ರು. ಸೊ ನೋಡಿ, ಇಷ್ಟೆಲ್ಲ ಕತೆ ಇದೆ ಇವ್ರ ಹತ್ರ. ನಾವು ನೋಡುವಾಗ ಬಹಳ ಸುಂದರವಾಗಿದ್ದಾರೆ, ಇವ್ರಿಗೆ ಏನು ಕಷ್ಟ ಇಲ್ವೇನೋ ಈ ತರ ಎಲ್ಲ ಥಿಂಕ್ ಮಾಡ್ತೀವಿ. ನಾನು ಇದನ್ನ ಯಾಕೆ ಈ ಸೌಂದರ್ಯದ ಬಗ್ಗೆ, ಈ ಸ್ಪರ್ಧೆಗಳ ಬಗ್ಗೆ ಕೇಳಿದೆ ಅಂತ ಹೇಳಿದ್ರೆ, ನನ್ನ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇತ್ತು, ನಿಮ್ಮ ಸೌಂದರ್ಯದ ಗುಟ್ಟೇನು ಅಂತೇಳಿ. ಸೊ ಯಾಕಂದ್ರೆ ತುಂಬಾ ಜನ ಮಹಿಳೆಯರು ಈ ಕಾರ್ಯಕ್ರಮ ನೋಡ್ಬೋದು, ಹೆಣ್ಮಕ್ಳು ನೋಡ್ಬೋದು, ಅವರೆಲ್ಲರೂ ಕೂಡ ಹೆಂಗೆ ಜೋಸೆಫ್ ಅವ್ರು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಚಂದವಾಗಿ ಕಾಣಿಸ್ತಿದಾರಲ್ಲ ಅಂತ. ಈ ಸೌಂದರ್ಯವನ್ನ ಬೇರೆಯವರಿಗೂ ಅದರ ಗುಟ್ಟನ್ನ ಏನಾದ್ರು ಬಿಟ್ಟು ಕೊಡ್ಬಹುದಾ ನೀವು? ಖಂಡಿತ. ಆಕ್ಚುಲಿ ನೋಡಿ, ಇದು ಎಲ್ರಿಗೂ ತುಂಬಾ ಮದ್ವೆ ಆದ ತಕ್ಷಣ ಲೈಫ್ ಮುಗೀತಂತ ಅವರೇ ಡಿಕ್ಲೇರ್ ಮಾಡ್ಬಿಡ್ತಾರೆ. ಯುನೋ ಅವ್ರ ಬಗ್ಗೆ ಸೆಲ್ಫ್ ಕೇರ್ಗೆಲ್ಲ ನಾಂದಿ, ಯುನೋ ಮುಗೀತದು, ಇನ್ನೆಲ್ಲ ಮಕ್ಕಳು ಗಂಡ. ಆತರ ಇಲ್ಲಪ್ಪ. ಗಂಡ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಮಕ್ಕಳು ಅವ್ರ ಪಾಡಿಗೆ ಅವ್ರು ಬೆಳೀತಾ ಇರ್ತಾರೆ. ಓಕೆ ಫೈನ್, ನಾವ್ ಡೆಡಿಕೇಟ್ ಮಾಡಿ ಮಗುನ ಇರ್ಬೇಕು, ಅದ್ 1-2 years ಅಷ್ಟಿರುತ್ತೆ. ಅದಾದ್ಮೇಲೆ ಯು ಸ್ಟಿಲ್ ಹ್ಯಾವ್ ಯುವರ್ ಓನ್ ಲೈಫ್. ಅದೇ ನಾ ಹೇಳಿದ್ನಲ್ಲ, 5 ಗಂಟೆ ಮುಂಚೆ ಹೇಳೋದಿಕ್ಕೆ ಮನ್ಸಿರ್ಬೇಕು. ಡೆಡಿಕೇಶನ್ ಇರಬೇಕು, ಟೈಮ್. ಇಟ್ಸ್ ಸೆಲ್ಫ್ ಕೇರ್, ಸೆಲ್ಫ್ ಲವ್. ಈಗ ನಾವು ಬೋಗಿ, ತಾಯಿ ಒಂದು ಬೋಗಿ, ನಾವು ಸರಿ ಇಲ್ಲ ಅಂತಂದ್ರೆ ಸಂಸಾರ ಹೇಗ್ ನಡೆಯಕ್ಕಾಗತ್ತೆ, ರೈಟ್? ಸೊ ನನ್ನ ಸೌಂದರ್ಯ ಇದು ಕಂಪ್ಲೀಟ್ ಫ್ರೀ. ಇದು ಯಾಕೆ ಫ್ರೀ? ಬೆಳಗ್ಗೆ ವ್ಯಾಯಾಮ ಮಾಡ್ತೀನಲ್ವಾ. ಸೊ ದೇವ್ರು ನಮ್ಮೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದಾನೆ, ಏನೋ. ಆದ್ರೆ ನಾವು ಅದು ಇದೆಲ್ಲ ತಿಂದು ತುಂಬಾ ಟಾಪಿಕ್ಸ್ ನೆಲ್ಲ ಕವರ್ ಮಾಡಿದೀವಿ, ಏನೋ ಡಯಟ್ ಬಗ್ಗೆ ಎಲ್ಲ. ಸೊ ಏನ್ ತಿಂತೀವಿ ಅದ್ರ ಮೇಲೆ ಗಮನ ಇಲ್ಲ, ಅಕೌಂಟಬಿಲಿಟಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಾನು ಇರೋದೇ ಹಿಂಗೆ ಮಾಡ್ಕೊಡ್ತಾರೆ ಇಂಡಿಯನ್ ಸಖತ್ತಾಗಿ ಹೇಳ್ತಿದ್ದೆ. ನಂಗೆ ಇನ್ನೊಂದು ಪ್ರಶ್ನೆ ಇದೆ, ಬಹಳ ಕ್ಯೂರಿಯಸ್ ಪ್ರಶ್ನೆ ಇದು. ಈಗ ನಾನು ನಮ್ಮ ದೇಶ ಭಾರತದಲ್ಲಿದ್ದೀನಿ, ಕರ್ನಾಟಕದಲ್ಲಿದ್ದೀನಿ. ನೀವು ಇಲ್ಲಿ ಹುಟ್ಟಿ ಅಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಲೈಫ್ ಅಲ್ಲಿದೆ, ಅಂದ್ರೆ USA ಅಲ್ಲಿದೆ, ಕ್ಯಾಲಿಫೋರ್ನಿಯಾದಲ್ಲಿದೆ. ಸೊ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ ಮೇಡಮ್? ಅಲ್ಲಿ ಜನರ ಜೀವನ ಹೇಗಿರುತ್ತೆ? ಈಗ ಒಂದ್ ಸೌಂದರ್ಯ ಅಂತ ತಗೊಂಡ್ರೆ ಅಲ್ಲಿಯವರ ವರ್ಕೌಟ್ ಯಾವ ರೀತಿ ಇರುತ್ತೆ? ನಾವ್ ಏನಾದ್ರೂ ತಪ್ಪು ಮಾಡ್ತಾ ಇದೀವ? ನಾವ್ ಎಲ್ಲಿದ್ದೀವಿ, ಅವ್ರು ಎಲ್ಲಿದ್ದಾರೆ? ಹೌದು. ಆಕ್ಚುಲಿ ಇಲ್ಲಿ ನನ್ಗೇನಂದ್ರೆ ಈ ಸೆಟಪ್ ಏನಿದೆ ನೋಡಿ, ನಮ್ಮ ಸೆಟಪ್ ಏನಿದೆ, ದ ಕಲ್ಚರಲ್ ಸೆಟಪ್, ಇಟ್ಸ್ ವೆರಿ ಪ್ಯಾಂಪರಿಂಗ್ ಸೆಟಪ್. ಅದ್ ನನಗೆ ಗೊತ್ತಿರ್ಲಿಲ್ಲ, ಬಿಕಾಸ್ ನಾನು ಇಲ್ಲಿರೋರು ಇದೆ ನೋಡ್ಕೊ. ಬಟ್ ಅಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ ತುಂಬಾ ಡಿಪೆಂಡೆನ್ಸಿ ಇದೆ ನಮ್ಗೆ. ಅಂದ್ರೆ ಸಾಕು, ಅಮ್ಮ, ಅತ್ತೆ, ಚಿಕ್ಕಮ್ಮ ಎಲ್ಲರೂ ಬರ್ತಾರೆ ಕೇರ್ ಮಾಡೋದಿಕ್ಕೆ, ರೈಟ್? ಬಟ್ ಅಲ್ಲಿ ಹಂಗಿಲ್ಲ, ನಮ್ ಕೆಲ್ಸ ನಾವೇ ಮಾಡ್ಕೊಬೇಕಾ. ವಿ ಬಿಲ್ಡ್ ಅವರ್ ಓನ್ ಗಝೀಬೋ, ಮನೆ ನಾವೇ ಒಡ್ಸ್ಕೊತೀವಿ, ಪಾತ್ರೆ ನಾವೇ ತೊಳ್ಕೊತೀವಿ, ಅದ್ರ ಮಧ್ಯೆ ಮಗುದ್ ನೋಡ್ಕೋತೀವಿ. ಸೊ ದಟ್ ಯು ನೀಡ್ ಅ ಲಾಟ್ ಆಫ್ ಸ್ಟ್ರೆಂತ್. ಪೀಪಲ್ ಆರ್ ಎಕ್ವಿಪ್ಡ್ ಲೈಕ್ ದಟ್. ಅದೇ ಅವ್ರ ಗಂಡ ಹೆಂಡತಿಗೆ ತೊಂದರೆ ಕೊಟ್ರೆ ದೇ ಜಸ್ಟ್ ಸೆಪರೇಟ್, ತಗೊಳಲ್ಲ, ಅನ್ನೆಸರಿ ತಲೆನೋವೆಲ್ಲ ತಗೊಳಲ್ಲ. ದೇ ವಾಂಟ್ ಟು ಡೂ ಎವ್ರಿಥಿಂಗ್ ಇಂಡಿಪೆಂಡೆಂಟ್ಲಿ. ನನಗೆ ಫಸ್ಟ್ ವಿಷಯ ಶಾಕ್ ಆಗಿದ್ದು USA ಹೋದಾಗ, ಏನೋ ನೋಟ್ರಿ ಮಾಡಿಸ್ಕೊಬೇಕಂತ ಪೋಸ್ಟ್ ಆಫೀಸ್ ಅಲ್ಲಿ ಹತ್ರ ಹೋಗಿದ್ದೀನಿ ನಾನು. ಒಬ್ರು ಮಹಿಳೆ ಬರ್ತಾರೆ, ನ್ಯೂ ಬಾರ್ನ್ ಬೇಬಿನ ಇಟ್ಕೊಂಡಿದ್ದಾರೆ, ಅವ್ರ ಕಾರ್ ಸೀಟ್ ಅಲ್ಲಿ ಇಟ್ಕೊಂಡಿದ್ದಾರೆ, ಕಾರ್ ಸೀಟ್ ನ ಕೈಗೆ ಹಾಕೊಂಡ್ ಬಂದಿದ್ದಾರೆ. ಹಿಂಗೆ ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರೆಗ್ನೆಂಟ್ ನ ನೋಡಿದ್ರೆ ಬಸ್ಸಲ್ಲೆಲ್ಲ ಎದ್ ನಿಂತ್ಕೊಂಡು ಅವ್ರಿಗೆ ಜಾಗ ಕೊಡ್ತೀವಿ ಅಲ್ವಾ. ಸೊ ನಾನು ಓಕೆ ಆಫ್ಟರ್ ಯು ಮ್ಯಾಮ್ ಅಂದೆ. ಓಕೆ, ನಾನು ಮುಂದೆ ನಿಂತಿದೆ, ಅವ್ರು ಹೋಗ್ಲಿ ಮುಂದೆ ಅಂತ. ನೋ ಥ್ಯಾಂಕ್ ಯು ಅಂದ್ರು. ಇಟ್ಸ್ ಓಕೆ ಮ್ಯಾಮ್, ಆಫ್ಟರ್ ಯು ಅಂದೆ. ಅವ್ರು ನೋ ಐ ಆಮ್ ಫೈನ್ ಥ್ಯಾಂಕ್ ಯು ಅಂದ್ರು. ಸೊ ಆಮೇಲೆ ನನಗೆ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು, ಯು ನೋ ದೇ ಆರ್ ಆಲ್ಸೋ ಎಕ್ವಿಪ್ಡ್. ಅವ್ರ ಜವಾಬ್ದಾರಿನ ಅವ್ರು ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ದೇ ಗಾಟ್ ಅಫೆಂಡೆಡ್. ಈವನ್ ನಮಗೆ ಹೇಳ್ತೀರಾ, ಯು ನೋ ಐ ಆಮ್ ಹಿಯರ್, ಐ ಕ್ಯಾನ್ ಡೂ ಇಟ್, ಆ ತರ ಅರ್ಥ. ಯುನೋ. ಅಂಡ್ ದೆನ್ ತಂದೆ ವಯಸ್ಸಾದ ಮೇಲೂ ಕೂಡ ಅಪ್ ಟು ನಮ್ಮ ಪರಿಚಯದವರೊಬ್ರು 98 yearsಗೆ ತೀರ್ಕೊಂಡ್ರು ಅವರು. ಬಟ್ 92 yearsಗೆ ಅವರ ಮನೆ ಬಿಟ್ಟು ಅವರು ಕಮ್ಯುನಿಟಿ ಸೆಂಟರ್ಸ್ ಅಂತೆಲ್ಲ ಇರುತ್ತೆ. ಸೊ ಮಕ್ಕಳು ಬೆಳೆದಾದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ತಂದೆ ತಾಯಂದ್ರು ಇವ್ರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ. ಇಂಡಿಪೆಂಡೆಂಟ್ ಲೈಫ್ ಇಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೈಫ್. ಸ್ಪೀಕಿಂಗ್ ಆಫ್ ದ ಹೆಲ್ತ್, ಸೊ ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಗಟ್ಟಿ ಇರ್ಬೇಕಲ್ವಾ ನಾವು.
ಫಸ್ಟ್ ದಿನದಿಂದನೂ ಅವರು ಹೆಲ್ತ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ, ವ್ಯಾಯಾಮಕ್ಕಾಗ್ಲಿ, ತಿನ್ನೋದಕ್ಕಾಗ್ಲಿ, ಡಯಟ್ಗಾಗ್ಲಿ. ಬಟ್ ಅಗೇನ್ ಗುಡ್ ಅಂಡ್ ಬ್ಯಾಡ್ ಎವ್ರಿವೇರ್ ಇಟ್ಸ್ ದೇರ್. ಅಂದ್ರೆ ಲೈಕ್ ಬರ್ಗರ್ ಅದೆಲ್ಲ ತುಂಬಾ ಜಾಸ್ತಿ ತಿನ್ನೋರು, ಒಬೆಸಿಟಿ ಇಟ್ಕೊಂಡಿರೋರು, ಆ ನಂಬರ್ಸ್ ಎಲ್ಲಾನು ಇದೆ ಅಲ್ಲಿ. ಬಟ್ ಜನರಲಿ ಅವರು ಬಹಳ ಮೆಂಟಲಿ ವೆರಿ ಸ್ಟ್ರಾಂಗ್ ಆಸ್ ವೆಲ್ ಆಸ್ ಫುಲ್ ಆಫ್ ಅವೇರ್ನೆಸ್. ಅಲ್ಲಿ ಸಣ್ಣ ಮಕ್ಕಳಿಂದಾನೇ ವ್ಯಾಯಾಮದ ಬಗ್ಗೆ, ಆರೋಗ್ಯದ ಬಗ್ಗೆ ಕಾನ್ಶಿಯಸ್ ಆಗಿರ್ತಾರೆ ಅವರು. ಮೇಡಮ್, ಈಗ ಸೌಂದರ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ಸಲಹೆ ನಮ್ಮ ಹೆಣ್ಮಕ್ಳಿಗೆ ಅಥವಾ ನಮ್ಮ ಹೆಂಗಳೆಯರಿಗೆ ಏನಾದ್ರು ಒಂದು ಸಲಹೆಯನ್ನ ಕೊಡೋದಾದ್ರೆ ಕೊಡ್ಬೋದಾ? ಎಸ್ ಎಸ್ಪೆಷಲಿ ಇಂಡಿಯನ್ ಲೇಡೀಸ್ ಏನಿದ್ದಾರೆ, ವೆರಿ ಬ್ಯೂಟಿಫುಲ್, ಪ್ರೊವೈಡೆಡ್ ದೇ ಆರ್ ಇನ್ ಇಂಡಿಯನ್ ಔಟ್ಫಿಟ್. ಓಕೆ, ನನ್ಗೆ ಎಲ್ಲದೂ ಬಹಳ ಹಂಬಲ್ ರಿಕ್ವೆಸ್ಟ್ ಏನು ಅಂತಂದ್ರೆ, ವಾಟ್ ಇಸ್ ದಟ್, ಪರದೇಶ ಅವರ ಬಟ್ಟೆಗಳಿಗೆ ನಾವು ಮಾರು ಹೋಗ್ಬಾರ್ದು. ಅದು ಅವ್ರ ಸೆಟಪ್ ಅವ್ರು ಹಾಕೊಂಡಿರ್ತಾರೆ. ಸೊ ನಾವ್ ಅದನ್ನ ಬಿಟ್ಟು ನನಗೆ ಬಹಳ ಕಷ್ಟ ಸಂಗತಿ ಅದು. ಇಲ್ಲಿ ನೋಡುವಾಗ ನಂಗೆ ಬಹಳ ಬೇಜಾರಾಗತ್ತೆ ಅದು, ಯುನೋ, ಬಿಕಾಸ್ ಅವರು ಪರ್ಫೆಕ್ಟ್ ಬಾಡಿ ಮೇಂಟೈನ್ ಮಾಡಿ ಅದನ್ನ ಹಾಕೋತಾರೆ, ಅದವ್ರಿಗೆ ಚೆನ್ನಾಗಿ ಕಾಣುತ್ತೆ. ಬಟ್ ನಾವಿಲ್ಲಿ ಡಿವೇಟ್ ಆಗಿ ಹೋಗ್ತೀವಿ, ಬಾಡಿ ಸರಿ ಇರಲ್ಲ, ಟೈರ್ಸ್ ಇರುತ್ತೆ, ಅಂಡ್ ದೆನ್ ಯು ವೇರ್ ಅದು ಒಂದು ಆಯ್ತಾ, ನಿಮಗೂ ಕಷ್ಟ, ನೋಡೋರ್ಗು ಕಷ್ಟ. ಓಕೆ, ಅದು ಒಂದ್ ವಿಷಯ. ಆಮೇಲೆ ಅಷ್ಟು ಪ್ರಚೋದಕೀಯವಾಗಿ ಬಟ್ಟೆಗಳನ್ನ ಹಾಕೊಂಡು ರೇಪ್ ಕೇಸ್ ಆಯ್ತು, ಅದಾಯ್ತು, ಇದಾಯ್ತು ಅಂದ್ರೆ ಯಾರನ್ನ ಬ್ಲೇಮ್ ಮಾಡ್ತೀರಾ? ಪರಿಜ್ಞಾನ ಇಲ್ವಾ? ಸೀರೆ ಅಂತ ಉಡುಪು ಎಷ್ಟು ಶ್ರೇಷ್ಠ. ನಾನು ಐ ಆಮ್ ಅ ಟೆಕ್ಸ್ಟೈಲ್ ಎಂಜಿನಿಯರ್, ಐ ಆಮ್ ದ ಲಕ್ಸುರಿ ಗೌನ್ ಡಿಸೈನರ್, ಐ ಮೇಕ್ ಬ್ಯೂಟಿಫುಲ್ ಲವ್ಲಿ very huge gowns. Okay, they're very expensive. America, I had my studio illi kuda madvege munche, but now even also I have my personal clients, the Bay Area clients alli I do one on one, and I do cater for the cine industry clients kuda idare ನನಗೆ. So ಅದೆಷ್ಟೆಲ್ಲ ಮಾಡ್ಬೇಕಾದ್ರೂ ನನಗೆ ಸೀರೆ ಮೇಲಿರೋ ಗೌರವ ಇದೆ ಅಲ್ಲ. ನಾನ್ ನೇಗಾರ ಇರ್ಬೋದು, ಬಿಕಾಸ್ ತರೀಕೆರೆ ಅನ್ನೋದು ಒಂದು ಸಣ್ಣ ಊರು ಇರ್ಬೋದು, ಬಟ್ ದ ಹೋಲ್ ವರ್ಲ್ಡ್ ವಾಸ್ ಇನ್ಸೈಡ್ ದಟ್ ಸಿಟಿ, ಸ್ಮಾಲ್ ಟೌನ್ ಅದು. ಕುಂಬಾರ ಬೀದಿ ಇದೆ, ಆಮೇಲೆ ಮಗ್ಗ ಬೀದಿ ಇದೆ, ಕುರುಬರ ಬೀದಿ ಇದೆ, ಬ್ರಾಹ್ಮಣರ ಬೀದಿ ಇದೆ. ಸೊ ಎಲ್ಲದನ್ನ, ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮ ವ್ಯವಸ್ಥೆ ಏನಿದೆ ಅಷ್ಟು ಚೌಕಟ್ಟಾಗಿದೆ, ಅಷ್ಟು ಅಚ್ಚುಕಟ್ಟಾಗಿದೆ, ಅಷ್ಟು ಗೌರವ. ಈಗ ಹೆಂಗೆ ಅಂತಂದ್ರೆ, ಇಟ್ ಡಿಮಾಂಡ್ಸ್ ದ ರೆಸ್ಪೆಕ್ಟ್. ಇಂಡಿಯನ್ ಕಲ್ಚರ್ ಡಿಮಾಂಡ್ಸ್ ದ ರೆಸ್ಪೆಕ್ಟ್. ಇಂಥದನ್ನ ಬಿಟ್ಟು ಅವ್ರಿಗೆ ಪಾಪ ಅವ್ರಿಗೆ ಬಟ್ಟೆ ಹೊಲಿಯಕ್ ಬರಲ್ಲ, ಏನು ನಿಜವಾಗ್ಲು ಇಫ್ ಯುವರ್ ಟೇಲರ್ ತಲೆ ಮೇಲೆ ಎತ್ಕೊಂಡು ಕೊಂಡಾಡ್ತಾರೆ ನಿಮ್ನ. ಯುನೋ, ದಟ್ಸ್ ದ ಟ್ಯಾಲೆಂಟ್. ಅವ್ರಿಗೆ ಗೊತ್ತಾಗಲ್ಲ ಸೀರೆನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ನಮಗೆ ಇದು ಇಷ್ಟು ಇದೆ, ಇಷ್ಟು ಕಲರ್ಫುಲ್ ಡ್ರೆಸ್ ಇದೆ, ಎಲ್ಲದನ್ನ ಬಿಟ್ಟು ಆ ತರ. ಫಸ್ಟ್ ಆಫ್ ಆಲ್ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಯು ವೇರ್ ದ ಟೈಟ್ ಫಿಟ್ಟಿಂಗ್ ಡ್ರೆಸ್ಸಸ್. ನಾನು ಆಕ್ಚುಲಿ ಅಫ್ಕೋರ್ಸ್ ಇದನ್ನೆಲ್ಲ ಸೆಟ್, like, I have to look like this, so I wear. But otherwise I always go for free fit, cotton, linen, silk. ನಮ್ ಹೆಣ್ಮಕ್ಳು ಸಿಲ್ಕ್ ಸಾರಿ ತಾನೇ ಹಾಕೊಳ್ಳೋದು. ಏನೇನೋ ಬಹಳ ದಿಕ್ಕು ತಪ್ಪಿ ಹೋಗಿದೆ. ಅದು ಮಾಡಬಾರ್ದು, ಅದು ಅರಿವಿರ್ಬೇಕು, ಗೌರವ ಇರಬೇಕು ಫಸ್ಟ್ ನಮ್ಮ ಕಲ್ಚರ್. ಬಹುಶಃ ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಅಥವಾ ನಾವು ಏನ್ ವೇರ್ ಮಾಡ್ತೀವಿ, ಇವೆಲ್ಲವನ್ನ ಇದೆಲ್ಲದರ ಪರಿಜ್ಞಾನವೇ ನಮ್ಗೆ ಇಲ್ಲ ಅಂತ ನಾನು ಅನ್ಕೊಂತೀನಿ ಬಹುಶಃ ಇವತ್ತಿನ ದಿನದಲ್ಲಿ. ಅದೇ ನೀವು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದು ಅಲ್ಲಿನ ಜನತೆಯನ್ನು ನೋಡಿದಾಗ ಬಹುಶಃ ಅವ್ರಿಗೆ ಇದರ ಪರಿಜ್ಞಾನಗಳು ಜಾಸ್ತಿ ಆಗ್ತಾ ಇದೆಯಾ? ಅವ್ರೇನು ಅವ್ರದಕ್ಕೆ ಅವ್ರು ಇರ್ತಾರೆ ಅಷ್ಟೇ. ಇಫ್ ಯು ಸಿ ಇನ್ ಅಮೆರಿಕಾ, ಯೋಗ ಡೇ ಅಂತ ಮಾಡ್ತಾರೆ, ನಮ್ಗಿಂತ ಚೆನ್ನಾಗಿ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ, ನಮ್ಗಿಂತ ಜಾಸ್ತಿ ಯೋಗ ಸ್ಟುಡಿಯೋಸ್ ಅಲ್ಲಿದೆ. ಅವರು ಜಾಣರಾದ್ರು, ನಾವು ಪೆದ್ರಾದ್ವಿ. ಅವ್ರು ನಮ್ಮದ ತಗೋತಾ ಇದ್ದಾರೆ, ನಾವು ನಮ್ದನ್ ಬಿಟ್ಟು ಅದು ನಮ್ಗೆ ಸೂಟು ಆಗಲ್ಲ. ಈ ಡಸ್ಟ್ಗೆ, ಈ ಧೂಳಿಗೆ, ಈ ವಾಟ್ ಯು ಕಾಲ್ ಜಿಯೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಏನಿದೆ, ದ ಡೆಮೋಗ್ರಾಫಿಕ್ಸ್, ಅದಕ್ಕೆ ಅವ್ರ ಉಡುಪು ನಮಗ್ ಸರಿನೇ ಆಗಲ್ಲಪ್ಪ. ಸೀರೆ ಹಾಕೊಂಡ್ರೆ ಅದು ಎಷ್ಟು ಕಂಟ್ರೋಲ್ ಅಲ್ಲಿ ಇರುತ್ತೆ, ಬಾಡಿ ಟೆಂಪರೇಚರ್ನ ಆಗ್ಲಿ, ಧೂಳಿಂದ ಆಗ್ಲಿ, ಎಲ್ಲಾ ವಿಷಯಗಳನ್ನ. ಸೊ ಅದು ನಮ್ಮ ಹೆಣ್ಮಕ್ಳು ಖಂಡಿತವಾಗ್ಲು ಅದ್ರ ಬಗ್ಗೆ ಗಮನ ವಹಿಸ್ಬೇಕು. ಒಂದು ಆರೋಗ್ಯದ ಬಗ್ಗೆ ಗಮನ ವಹಿಸ್ಬೇಕು. ಓಕೆ, ಸೊ ನೀವೇನ್ ಕೇಳಿದ್ರಿ ನನ್ಗೆ, ನೀವ್ ಹೇಗೆ ಈಗ ಕಾಣಕ್ಕಾಗೋದು, ಯಾವ 40+, ಸೊ ಹೇಗೆ ಕಾಣಕ್ಕಾಗುತ್ತೆ, ದಟ್ ಇಸ್ ಫ್ರೀ ಫಾರ್ ಮೀ. I take care of my diet, I'll share the pictures with you, okay, and then I do my workout every day. Okay, but right now I'm not in my good condition because jet lag ide, adella this is my midnight, adella ide, right? So but I do offer lots of services, Sandeep. I kept my life, very professional life, quite private, because ನನಗೆ ಈ ಪರಿಸ್ಥಿತಿಯಲ್ಲಿ ಅಷ್ಟು ಹ್ಯಾಂಡಲ್ ಮಾಡೋದೇ
ಜಾಸ್ತಿ ಇದೆ ಅಂತ. ಸೊ ಬಟ್ ಐ ಡೂ ಆಫರ್, ಯಾರಾದ್ರೂ ಇಫ್ ದೇ ಆರ್ ಕ್ಯೂರಿಯಸ್ ದೇ ಕ್ಯಾನ್ ರೀಚ್ ಔಟ್ ಟು ಮೀ. ನನ್ನ ಹತ್ರ ಬರೋ ಕ್ಲೈಂಟ್ಸ್ ಎಲ್ಲ ಲೈಕ್ ಇನ್ 3 weeks ಅಟ್ ಲೀಸ್ಟ್ 12-13 pounds ಅವರು ಕ್ಯಾನ್ಸಲ್ ಆಗೇ ಆಗುತ್ತೆ. ಅಂಡ್ ಇಟ್ಸ್ ನಾಟ್ ಲೈಕ್ ವೆರಿ ಟಫ್ ಆನ್ ಡಯಟ್ಸ್ ಅಲ್ಲ. ಐ ಹ್ಯಾವ್ ವೆರಿ ಪ್ರೊಫೆಷನಲ್ಸ್ ಇನ್ ಮೈ ಟೀಮ್. ಪ್ರಾಪರ್ ಡಾಕ್ಟರ್ಸ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ, ಅಂಡ್ ದೆನ್ ಫಿಟ್ನೆಸ್ ಕೋಚ್ ಇದ್ದಾರೆ, ಎಲ್ಲರೂ ಇದ್ದಾರೆ ಒಂದು ಪ್ರಾಪರ್ ಆಗಿ. ಈಗ ನೀವ್ ನನಗೆ ಒಂದು ಮದ್ವೆ ಮನೇಲಿ ಹೋಗ್ಬಿಟ್ರು ನನಗ್ ಗೊತ್ತು ಏನ್ ತಿನ್ಬೇಕು ಅಂತ. ನನಗೆ ಗೊತ್ತು ಏನ್ ತಿನ್ಬೇಕು ಅಂತ. ತಿನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಿಮ್ಮಿಂದ ನಾವು ತಿಳ್ಕೊಳ್ಳೋದು ಬೆಸ್ಟ್ ಅಂತ ಅನ್ಸುತ್ತೆ. 90% ಆಫ್ ಯೋರ್ ಬಾಡಿ ಇಸ್ ಮೇಡ್ ಇನ್ ಯೋರ್ ಕಿಚನ್. ಓಕೆ ಓಕೆ. ನೀವು ನಿಮ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಮೇಡಮ್? ಒಂದು ದಿನದ ದಿನಚರಿ ಕ್ವೆಶ್ಚನ್ somebody you know. ಸೊ 3:30 ನಾನು ಎದ್ದೇಳ್ತೀನಿ. 3:30 ಮೋಸ್ಟ್ಲಿ 3:30 ಎದ್ದೇಳ್ತೀನಿ. ಓಕೆ. ಅಂಡ್ ದೆನ್ ಮೈ ಕ್ವೈಟ್ ಟೈಮ್ ಅಂದ್ರೆ ಇಟ್ಸ್ ವಿತ್ ದ ಗಾಡ್. I read Bible. I energize myself for the day. ಹಾಡ್ಗಳು ಕೇಳೋದಿರ್ಬೋದು, ಬೈಬಲ್ ಓದೋದಿರ್ಬೋದು, ಆಮೇಲೆ ಅದನ್ನ ಮೆಡಿಟೇಟ್ ಮಾಡ್ತೀನಿ, ಏನಿದು ಏನ್ ಕತೆ ಅಂತ. ಅಂಡ್ ದೆನ್ ಐ ಹ್ಯಾವ್ ಕಪಲ್ ಆಫ್ ಸ್ಪಿರಿಚುವಲ್ ಫಾದರ್ಸ್ ಆನ್ಲೈನ್ ಅಲ್ಲಿ ಇರ್ತಾರೆ, ಅವ್ರದ್ದೆಲ್ಲ ಪಾಟ್ಸ್ ಎಲ್ಲ ಕೇಳಿ ಐ ಫಿಲ್ ಮೈ ಡೇ. ಸೊ ಐ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ದ ಡೇ. ಅದಾಯ್ತು. ಅದಾದ ತಕ್ಷಣ ಇಮಿಡಿಯೇಟ್ಲಿ ಐ ಜಂಪ್ ಆನ್ ಟು ದ ವರ್ಕ್ಔಟ್. ಬಿಕಾಸ್ ನಾ ಪುಟ್ಟೋಳು ಇರ್ಬೇಕಾದ್ರೆ ಅಮ್ಮ ಬೆಳಗ್ಗೆ 5 ಗಂಟೆಗೆ ಎದ್ದು ಕರಾಟೆಗೆ ಹೋಗ್ಬೇಕು. ಏನೋ ಬೆಳಗ್ಗೆ ಆ ಮಂಜು ಅದ್ರಲ್ಲಿ ನಡ್ಕೊಂಡು ಹೋಗ್ಬೇಕು, ಚಪ್ಪಲಿ ಇಲ್ಲ, ನಡ್ಕೊಂಡು ಹೋಗ್ಬೇಕು ಕಾಲಲ್ಲಿ, ಏನೋ. ಆಮೇಲೆ ಬಂದು ರಾಗಿ ಗಂಜಿ ಕುಡಿಬೇಕು, ಏನೋ. ಸೊ ಅದೆಲ್ಲ ಅಭ್ಯಾಸ ಇದೆ ಅಲ್ಲ. ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಿ ಸಂದೀಪ್? ಯು ವಿಲ್ ಬಿ ಸರ್ಪ್ರೈಸ್ಡ್. ಆಕ್ಚುಲಿ ಏನು ಅಂತಂದ್ರೆ ಜನರು ಏನ್ ಅನ್ಕೊಂತಾರೆ, ನೀವು ಜಿಮ್ ಬಟ್ಟೆ ಹಾಕೊಬೇಕು, ಸ್ಟೈಲ್ ಬಟ್ಟೆ ಹಾಕೊಬೇಕು, ಅಲ್ಲಿ ಹೋಗ್ಬೇಕು, ಕಾರ್ಡಿಯೋ ಮಾಡ್ಬೇಕು, ಅದೆಲ್ಲ ನಾನು ಅದ್ ಮಾಡ್ತಾ ಇದ್ದೆ ಆಕ್ಚುಲಿ. ಬಟ್ ಆಫ್ ಲೇಟ್ ಏನೋ ಲೈಕ್ ನಂಗೆ ಅರ್ಥ ಆಯ್ತು ಇಷ್ಟೆಲ್ಲ ಬೇಡ ಅಂತ. ನನ್ನ ಹತ್ರ ಒಂದ್ ಕಿಚನ್ ಮತ್ತೆ ಡೈನಿಂಗ್ ರೂಮ್ ಇದೆ ಅಲ್ಲ, ಈ ಇಷ್ಟರಿಂದ ಜಾಗ ಇದೆ, ಅದ್ರ ಮಧ್ಯೆ ಒಂದ್ ಬೆಂಚ್ ಇಟ್ಕೊಂಡಿದೀನಿ, ಆಮೇಲೆ ಡಂಬಲ್ ಸೆಟ್ ಇದೆ ಅಷ್ಟೇ. ಅಪ್ ಟು 35 pounds ಏನೋ ಬರೋದು, ಗ್ರಾಜುವಲ್ ಆಗಿರೋದು ಸೆಟ್ ಇದೆ ಅಷ್ಟೇ. ಅಷ್ಟರಲ್ಲಿ 45 minutes per day. 45 minutes. And then I've discovered some very smart tools, Sandeep. Actually, like some tools are like very handy. ನಾನು ಇದು ಬಂದ್ರು ನಾನು even in the flight I can use that. ಅದೆಲ್ಲ ಆಸ್ಟ್ರೋನಾಟ್ಸ್ ಯೂಸ್ ಮಾಡ್ತಾರೆ ಏರ್ಕ್ರಾಫ್ಟ್ಸ್ ಅಲ್ಲಿ. ಸೊ ಅವ್ರದ್ದು ಇದು ಸ್ಪೇಸ್ ಕ್ರಾಫ್ಟ್ಸ್ ಅಲ್ಲಿ ಏನಂದ್ರೆ ಅವ್ರಿಗೆ ಬೋನ್ ಡೆನ್ಸಿಟಿ ಎಲ್ಲ. ಸೊ ಸಮ್ ವೆರಿ ಈಗ ಟೆಕ್ನಾಲಜಿ ಎಲ್ಲ ಜಾಸ್ತಿ ಆಗಿದೆ, ಏನೋ. ಅಂಡ್ ದೆನ್ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಎಸ್ ವೈಬ್ರೇಟಿಂಗ್ ಪ್ಲೇಟ್ಸ್ ಎಲ್ಲ ಇದೆ. ನೀವು ಕೂಡ ಒಬ್ರನ್ನ ಕವರ್ ಮಾಡಿದ್ರಿ. ಸೊ ದೇ ಆರ್ ಆಲ್. ಬಟ್ ಅದನ್ನ ಈಗ ನನ್ಗೆ ಏನೇ ಪ್ರಾಬ್ಲಮ್, ನಾನು ಏನೇ ಮಾಡಿದ್ರು ಐ ಹ್ಯಾವ್ ಮೈ ಸೆಟ್ ಆಫ್ ಟೀಮ್, ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡೇ ಮಾಡ್ತೀನಿ. ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಅಷ್ಟು ಫ್ಯಾನ್ಸಿ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಗೆ ಓಡ್ದ್ಯಾ, ಬಂದ್ಯಾ, ಅದೇ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡ್ದ್ಯಾ, ಆ ಸೆಟಪ್ ಇರೋರಿದ್ರೆ, ಜಸ್ಟ್ ಎಂಜಾಯ್ ಮಾಡೋದಕ್ಕೆ ಹೋಗೋರಿದ್ರೆ ಫ್ಯಾಂಟಾಸ್ಟಿಕ್. ಬಟ್ ಈ ತರ ನಮ್ ಸೆಟಪ್ ಅಲ್ಲಿ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಚಟ್ನಿ ಮಾಡಿ ಅದಕ್ಕೆ ಒಗ್ಗರಣೆ ಎಷ್ಟೋ ದಿನ ಆಗಿದೆ. ದೋಸೆ ಮಾಡಿ ಚಟ್ನಿ ಮಾಡೋಷ್ಟೊತ್ತಿಗೆ ಒಗ್ಗರಣೆಗೆ ಟೈಮ್ ಇಲ್ಲ. ಯು ನೋ ವಾಟ್ ಐ ಮೀನ್, ರೈಟ್? ಅಂತ ಪರಿಸ್ಥಿತಿಯಲ್ಲಿ ಈಗ 2 hours ಇದ್ರ ಇಟ್ ಇಸ್ ನಾಟ್ ಲೈಕ್ ದಟ್. ವೆರಿ ಸಿಂಪಲ್. ಎಲ್ಲಾ ಹೆಣ್ಮಕ್ಳು ದೇ ಹ್ಯಾವ್ ಟು ಲಿಫ್ಟ್ ವೆಯ್ಟ್. You know, strength training ಮಾಡ್ಬೇಕು. Actually, there are so many organizations, you know, they're supporting like that. So I have a patterned course ಇದೆ ನನ್ನ ಹತ್ರ. Actually, if they come to me one-on-one, I have a patterned course. Just 1 week ಅಲ್ಲಿ mind full convert ಆಗುತ್ತೆ ಅವ್ರು. And they'll be set for the life. ಈಗ ಇದು ಸ್ವೀಟ್ ತಿನ್ಬೇಡಿ, ಲಡ್ಡು ತಿನ್ಬೇಡಿ ಅಂತ ಹೇಳಿದ್ರೆ ಅದಾಗಲ್ಲ. ಮೆಂಟಲಿ ಟಾರ್ಚರ್ ಆಗುತ್ತೆ. ನಾನು ಆಗಲ್ಲ ಅಂದ್ರೆ ಅದಾಗಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಮಾಡ್ತೀರಿ. ಓಕೆ, ನಾನು ತೆಳ್ಳಗಾಗ್ಬೇಕು, ನೀವು ಮಾಡ್ತೀರಿ. ಓಕೆ, ಅದು ಮೆಂಟಲಿ ಎಷ್ಟು ಟಾರ್ಚರಸ್ ಗೊತ್ತಾ? ಅದು ತುಂಬಾ ಇಟ್ಸ್ ವೆರಿ ಟ್ಯಾಕ್ಸಿಂಗ್ ಆನ್ ಯೋರ್ ಮೈಂಡ್. ಹಂಗಿರ್ಬಾರ್ದು. ಬ್ಯೂಟಿಫುಲ್. ಊಟ ಮೇನ್ ಸೋರ್ಸ್, ನಮ್ದು ಮೇನ್ ಸೋರ್ಸ್ ಆಫ್ ಅ ಜಾಯ್, ತಿನ್ನೋ ವಿಷಯ, ರೈಟ್? ನಿಮ್ ಊಟ ಎಲ್ಲ ಹೇಗಿರುತ್ತೆ ಅಂತ? ಸರಿಪಾ. ಆಕ್ಚುಲಿ ನಾನು ಆದಷ್ಟು ನೇಟಿವ್ ಆಗಿ ಇರ್ತೀನಿ. ಮೈ ಹಸ್ಬೆಂಡ್ ಇಸ್ ಫ್ರಮ್ ಕೂರ್ಗ್. ಆಕ್ಚುಲಿ ಅವರು ಇಂಡಿಯಾ ಬಿಟ್ಟು 22 ವರ್ಷ ಆಗಿದೆ. ಸೊ ಅವರು ಬೇರೆ ಕಡೆ ಎಲ್ಲ ಇದ್ದವರು. ಅವ್ರದ್ದು ಸ್ವಲ್ಪ ಲೈಫ್ ಸ್ಟೈಲ್ ಎಲ್ಲ ಚೇಂಜನೇ ಇದೆ. ಸೊ ಜನರಲಿ ನಂದು ಫೋಕಸ್ ಏನಿರುತ್ತೆ ಅಂದ್ರೆ, ಇನ್ಕ್ಲೂಡಿಂಗ್ ಮೈ ಸನ್ ಅಲ್ಲ, ನನ್ನ ಮಗನ್ಗೂ ಕೂಡ ಅವ್ರಿಗೆ ತುಂಬಾ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಟ್ರಬಲ್ ಇರುತ್ತೆ. ಸೊ ಅವ್ರಿಗೆ ಹೈ ಫೈಬರ್ ಅಲ್ಲಿ ಎಲ್ಲ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಇಟ್ಸ್ ಅದನ್ನ ಹೇಳಿದ್ರೆ ನಂಗೊಂದು ಫಾರ್ಮುಲಾ ಗೊತ್ತು. ಆ ಫಾರ್ಮುಲಾ ಪ್ರಕಾರ ಯು ಶುಡ್ ಹ್ಯಾವ್ ಲಾಟ್ಸ್ ಆಫ್ ಫೈಬರ್ ಇನ್ ಇಟ್. ಓಕೆ, ಸೊಪ್ಪು ಸೆದೆ ಇದೆಲ್ಲ ಇರಬೇಕು. ಅಂಡ್ ದೆನ್ ನೆಕ್ಸ್ಟ್ ಕಮ್ಸ್ ಯೋರ್ ಪ್ರೋಟೀನ್. Next comes your carbohydrates. You know, so fiber, protein, and carbohydrates. So morning I'll have oats, atara. Okay. And then workout aad takshana protein shake. And then adad takshana breakfast. And then ಮೊಟ್ಟೆಗಳು. ಆದಷ್ಟು ನಾನು ಪ್ರೋಟೀನ್ ಶೇಕ್ ಕೂಡಾನು ಅವಶ್ಯಕತೆ ಇದ್ರೆ ತಗೋತೀನಿ ಅಷ್ಟೇ.
ಇಲ್ಲಂತಂದ್ರೆ ಎಲ್ಲಾ ಸೋರ್ಸಿಂಗ್ ಫ್ರಮ್ ದ ಮಾಮೂಲು ಊಟನೇ. ಓಕೆ ಓಕೆ, ಸೂಪರ್ ಮೇಡಮ್. ಈಗ ನಿಮ್ಮ ಪ್ರೊಫೈಲ್ ಅನ್ನ ಗಮನಿಸಿದಾಗ ನನಗೆ ಇನ್ನೊಂದು ವಿಚಾರ ಗೊತ್ತಾಗಿದ್ದು, ನೀವು ಲಕ್ಸುರಿ ಕೇಕ್ಸ್ ಅನ್ನ ರೆಡಿ ಮಾಡ್ಬಿಟ್ಟು ಈ ತರ ಅಂದ್ರೆ ವಿಕಲಚೇತನರಾಗಿರುವಂತಹ ಮಕ್ಕಳ ಹತ್ರ ತಗೊಂಡೋಗ್ಬಿಟ್ಟು ಅವ್ರಿಗೆ ಕಟ್ ಮಾಡಿಸೋದಿರ್ಬೋದು, ಅದನ್ನ ಉಚಿತವಾಗಿ ಕೊಡ್ತಾ ಇದ್ದೀರಾ ಕೆಲವೊಬ್ಬರಿಗೆ ಅಂತ. ಯಾಕೆ ಈ ಥಾಟ್ ಹೆಂಗ್ ಬಂದಿದ್ದು? ಯಾವ ಸಮಯದಿಂದ ಈ ಥಾಟ್ ನಿಮಗ್ ಬಂತು? ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ನಿಸ್ತು? ಏನಿದು ಲಕ್ಸುರಿ ಕೇಕ್ಸ್ ಅಂತ ಹೇಳಿದ್ರೆ? ಓಕೆ ಸಂದೀಪ್, ಆಕ್ಚುಲಿ ಇದು ಕೂಡ ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ ಇದು ಉಟ್ಕೊಂಡಿದ್ದೆ ಆಕ್ಚುಲಿ. ಸೊ ನನ್ನ ನೇಬರ್ಗೆ ನಾನು ಕೇಕ್ ಮಾಡ್ತೀನಿ ಅಂತ ಗೊತ್ತಿತ್ತು. ಆ ಕೇಕ್ ಏನಂತಂದ್ರೆ ಇಂಡಿಯಾ ಇಂದ ಹೋಗಿದ್ದು ಫಸ್ಟ್ ಟೈಮ್ ಅವನ್ ನೋಡ್ತಾ ಇದ್ದೀನಿ. ಓಕೆ, ಅದೇನ್ ಮಾಡೋದು ಹೆಂಗ್ ಮಾಡೋದೆಲ್ಲ ಗೊತ್ತಿಲ್ಲ. ಸೊ ಐ ಯೂಸ್ ಟು ಟ್ರೈ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡೋ. ಅದು ನನ್ನ ಪಕ್ಕದ ಮನೆಯವ್ರ ಜೊತೆ ಶೇರ್ ಮಾಡ್ಕೊತಾ ಇದ್ದೆ. ಅವರು ಕೋವಿಡ್ ಟೈಮ್ ಅಲ್ಲಿ ಒಬ್ರಿಗೆ ಒಂದ್ ಮಗು ಆಗಿದೆ, ಅದು 10 ವರ್ಷ ಆದ್ಮೇಲೆ ಹುಟ್ಟಿದೆ. ಆ ಮಗುದು ಫಸ್ಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅವರು. ಓಕೆ, ಸೊ ಕೇಕ್ ಎಲ್ಲೂ ಸಿಗ್ತಾ ಇಲ್ಲ ಹೊರಗಡೆ. ಜಾಯ್ಸ್ ನೀವು ಮಾಡ್ತೀರಾ ಅಂತ ಕೇಳಿದ್ರು. ನಾನು ಓಕೆ ಫೈನ್, ಐ ಕ್ಯಾನ್ ಡೂ ಇಟ್ ಅಂತ. ಅದು ಹಿಟ್ ಆಗೋಯ್ತು. ಅಂಡ್ ದೆನ್ ಪೀಪಲ್ ಲೈಕ್ 90th ಬರ್ಡೇ ಸೆಲೆಬ್ರೇಟ್ ಮಾಡೋರು, ಹಂಗ್ ಮಾಡೋರು ಹಂಗೆ. ಬಟ್ ಐ ಆಮ್ ಅ ಟ್ರೈನ್ಡ್ ಎಂಜಿನಿಯರ್, ರೈಟ್? ಐ ಹ್ಯಾವ್ ಡನ್ ಮೈ BTech and then I've done my fashion technology ಎಲ್ಲ. ಸೊ ಐ ಆಮ್ ಅ ಟ್ರೈನ್ಡ್ ಡಿಸೈನರ್. ಸೊ ಮೈಂಡ್ ಇಸ್ ಅ ಕ್ರಿಯೇಟಿವ್ ಮೈಂಡ್. ಸೊ ಅದನ್ನ ಶುರು ಮಾಡ್ಕೊಂತ ಹೋದೆ. ಆಲ್ ದ ಬ್ಯೂಟಿಫುಲ್ ಕೇಕ್ಸ್ ಅಂಡ್ ವರ್ಡ್ ಆಫ್ ಮೌತ್ ಅಂಡ್ ಆಲ್. ಅದಾದ್ಮೇಲೆ ದೆನ್ ಐ ಥಾಟ್ ಫ್ರಾಸ್ಟಿಂಗ್ ಫೇತ್, ಇದು ಒಡಲುದು ಒಂದು ವಿಂಗ್ ಆಕ್ಚುಲಿ. ಸೊ ಇದ್ರ ಮೂಲಕ ನಾವು ವಿಶೇಷ ಮಕ್ಕಳು, ಬಿಕಾಸ್ ಅದು ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ನನ್ನ ಮಗುದು ಕೇಕ್ ಮೇಲೆ ನಾನು ನಂಬರ್ ಇಡಲ್ಲ, ದ ಕ್ಯಾಂಡಲ್ ಇಡಲ್ಲ, ಬಿಕಾಸ್ ಇದು ಕೌಂಟ್ ಡೌನ್, ರೈಟ್? ಗಾಬರಿ ಆಗತ್ತೆ. ನಾನು ಎಷ್ಟೇ ಧೈರ್ಯವಾಗಿದ್ರು ಅವ್ನು ಹುಟ್ಟಿದ ಹಬ್ಬ ದಿನ ನನ್ನ ಕಾಲು ನಡ್ಗತ್ತೆ. ಲಿಟರಲಿ ನನ್ಗೆ ಅವತ್ತಿನ ದಿನ ಯಾರಾದ್ರೂ ಬೇಕು ನನ್ನ ಸಂಭಾಳಿಸೋದಿಕ್ಕೆ. ಇಟ್ಸ್ ವೆರಿ ಕಷ್ಟ ಸಂಗ. ಯೋಚನೆ ಮಾಡಿದ್ರೆ ನಂಗೆ ಕಷ್ಟ ಆಗುತ್ತೆ ಈಗ. ಸೊ ಅವಾಗ ನನಗೆ ಯೋಚನೆ ಬಂತು, ಇಂಥ ದಿನದಲ್ಲಿ ನಾವಲ್ಲಿ ಹೋದ್ರೆ ಅವ್ರಿಗೆ ಒಂದು ಸಮಾಧಾನ ಸಿಗ್ಬಹುದಾ? ಸಮಾಧಾನದಕ್ಕಿಂತ ಜಾಸ್ತಿ ಜಸ್ಟ್ ಟು ಟೆಲ್ ದೆಮ್ ಹೌ ಪ್ರೆಷಿಯಸ್ ಇಸ್ ಯೋರ್ ಚೈಲ್ಡ್ ಟು ಯು ಅಂಡ್ ಟು ಅಸ್. ಇದು ದೇವ್ರು ಮಾಡಿರೋದು. ಸೊ ಅದಕ್ಕೆ ಏನೇನೋ ಟ್ಯಾಕ್ಸ್ ಇಟ್ಕೊಂಡು ನಾವು ಆ ದಿನನ ಹಾಳು ಮಾಡ್ಕೊಳ್ಳೋದು, ನೋವು ಮಾಡ್ಕೊಳ್ಳೋದು ಮಾಡ್ಬೇಕಾದ್ರೆ ನಮ್ ಜೊತೆ ಯಾರಾದ್ರೂ ಇದ್ರೆ ಸಾಂತ್ವನ ಆಗತ್ತಂತ. ಓ ಮೈ ಗಾಡ್, ಪೇರೆಂಟ್ಸ್ ಆಫ್ ಕ್ರೈಡ್. ಮತ್ತೆ ಮಕ್ಕಳು ಬರ್ತಾರೆ, ಹೈಸ್ಕೂಲ್ ವಾಲಂಟಿಯರ್ಸ್ ಬರ್ತಾರೆ ಜೊತೆಗೆ. ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಪೇರೆಂಟ್ಸ್, ಹೈಸ್ಕೂಲ್ ವಾಲಂಟಿಯರ್ ಪೇರೆಂಟ್ಸ್ ಇದಾರಲ್ಲ, ನನ್ನ ಜೊತೆ ಮಾತಾಡಿದ್ರೆ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ. ಬಿಕಾಸ್ ನಮ್ಮ ಮಕ್ಳಿಗೆ ಊಟ ಏನ್ ಇಷ್ಟು ಫ್ರೀ ಆಗಿ ಸಿಗ್ತದೆ, ಅವ್ರಿಗೆ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡ್ಬಿಟ್ಟು ಬಂದು ದೇ ಆರ್ ಸೋ ಗ್ರೇಟ್ಫುಲ್, ಯುನೋ. ಸೊ ಈ ಕಡೆಯಿಂದನೂ ಇವ್ರಿಗೂ ಒಳ್ಳೇದಾಗ್ತಾ ಇದೆ. ಅಂಡ್ ದೆನ್ ಅವರು ಅಷ್ಟೇ ಪೇರೆಂಟ್ಸ್ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ. ಆಕ್ಚುಲಿ ನಮಗೂ ಕಷ್ಟ ಆಗುತ್ತೆ ಈ ದಿನ ಬಂದ್ರೆ, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತಲ್ಲ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಓಕೆ ಓಕೆ, ಈಗ ಅದು ನಡೀತಾ ಇದೆ. ಎಸ್ ಎಸ್. ಅಂಡ್ ಜಾಯ್ಸಿ ಬೇಕ್ಸ್ ಅಂತ ಅದು LLC ಕೂಡ ಆಯ್ತು. ಆಕ್ಚುಲಿ ನಾವು ಐ ಆಮ್ ಟಾಕಿಂಗ್ ವಿತ್ ಸುಮಾರು ಜನ ಇನ್ವೆಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಇಟ್ಸ್ ಗೋಯಿಂಗ್ ಟು ಬಿ ಎಕ್ಸ್ಕ್ಲೂಸಿವ್ ಔಟ್ಲೆಟ್ ಎಲ್ಲ ಆಗೋಕ್ಕಿದೆ. ಸೊ ದಟ್ಸ್ ವಾಟ್ ಐ ಸೆಡ್, ವಾಕ್ ಬೈ ಫೇತ್, ನಾಟ್ ಬೈ ಸೈಟ್. God is good. He helps those who help themselves. Okay. First ನಾವು ನಮಗೆ ಹೆಲ್ಪ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಾ ಅಷ್ಟೇ ಮ್ಯಾಟರ್ ಆಗೋದು. ದಟ್ ಇಸ್ ವೈ ನನ್ನ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಸ್ಪೆಷಲ್ ಮದರ್ಸ್, ಯಾವುದೇ ಕಾರಣಕ್ಕೂ ನಿಮ್ಮ ಧೈರ್ಯನ ಕಳ್ಕೋಬೇಡಿ, ಎದೆಗುಂದಬೇಡಿ. ಗಾಡ್ ಹ್ಯಾಸ್ ಅ ಪರ್ಪಸ್, ಗಾಡ್ ಹ್ಯಾಸ್ ಅ ಪರ್ಪಸ್. ಇವಾಗ ನೋಡಿ ವಿಜಯ ರಾಘವೇಂದ್ರ ಅವರು ಬಂದಿದ್ದಾರೆ, ಯುನೋ. ಸೊ ಯು ನೆವರ್ ನೋ, ರೈಟ್? ಎಲ್ಲಿಂದ ಯಾವ ತರ ಸಹಾಯ ಬರ್ಬೋದು, ಯಾವ ಕಂಟ್ರಿಯಿಂದ ಎಲ್ಲಿಂದ ಸಹಾಯ ಬರ್ಬೋದು. ಒಡಲು ಇಸ್ ಅ ಬೈನ್ಯಾಷನಲ್ ಆರ್ಗನೈಸೇಷನ್. ಅಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಮತ್ತೆ according to the bylaws we are touching from India, we are going to touch all the other nations too. Elli sahaya ಬೇಕು ಅಲ್ಲಿಗೆ. Of course India, I know it's my motherland, it's my duty. So ಕೊನೆಯದಾಗಿ ನಾನು ಕೇಳೋದು ನಿಮ್ಮ ಹತ್ರ, ಈಗ ಒಡಲು ಅನ್ನುವಂಥ ಒಂದು ಸಂಸ್ಥೆ ಈ ನೆಲೆಯೆಲ್ಲ ಕೆಲಸ ಮಾಡ್ತಿದೆ ಅನ್ನುವ ಒಂದು ಜರ್ನಿನ ನಾವು ಇವತ್ತು ನಿಮ್ಮಿಂದ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಆಯಿತು. ಸೊ ಮುಂದೆ ಏನೆಲ್ಲ ಡ್ರೀಮ್ ಇಟ್ಕೊಂಡಿದ್ದೀರಾ ಒಡಲು ಮೂಲಕ ಹೀಗೆ ಮಾಡಬೇಕು ಅಂತ? ಏನಾದರೂ ಡ್ರೀಮ್ಸ್ಗಳಿದ್ರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ? Yes, yes. Sandeep, actually, and I request you all to pray about it, you know, because ನನಗೆ ವ್ಯವಸ್ಥೆ ಸರಿ ಆಗ್ಬೇಕು ಇಲ್ಲಿ. ಯುನೋ, ಒಂದು ವಿಕಲಚೇತನ ಮಗು ಹೊರಗೆ ಬಂತು ಅಂದ್ರೆ ಅಮೆರಿಕದಲ್ಲಿ ಸಿಗ್ತಾ ಇರೋ ರೆಸ್ಪೆಕ್ಟ್ ಇಲ್ಲಿ ಸಿಗ್ಬೇಕು. ಆ ಮಗುದು ಜೀವ, ಆ ಮಗುನ ಕೊಟ್ಟಿರೋ ತಾಯಿದು ಕೂಡ ಜೀವನೇ. ಅವ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ನಮ್ಗೆ? ಶಿ ಇಸ್ ಸೋ ಅನ್ಸೆಲೆಬ್ರೇಟೆಡ್, ಶಿ ಇಸ್ ಸೋ ಅನ್ಕೆಪ್ಟ್. ಆ ಮಕ್ಕಳನ್ನ ನೋಡಿ ನನ್ಗೆ ಎಷ್ಟು ಕಷ್ಟ ಆಯ್ತು ಅಂದ್ರೆ, ಅವ್ರು ಹೆಂಗಿರ್ತಾರೆ ಅವ್ರು ನೋಡೋದಕ್ಕೆ ವಿಕಾರವಾಗಿರ್ತಾರೆ. ಯಾಕೆ? ನಾವು ಹೋಗಿ ನಾವು ಗ್ರೂಮಿಂಗ್ ಮಾಡ್ಕೊಳಕ್ಕಾಗತ್ತೆ, ನಾವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಕ್ಕಾಗತ್ತೆ. ಆ ಮಕ್ಳು ಯಾಕೆ ಹಂಗೆ ಕಾಣ್ಬೇಕು? You know, I want them also to look well dressed. I want them to smell good.
ನಾನು ನೆನ್ನೆ ಒಂದು NGO ಹೋಗಿದ್ದೆ ಆಕ್ಚುಲಿ. ಮಗುನ ಎತ್ಕೊಳ್ಕೊ ಮೇಡಮ್ 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 ಯಾಕೆಪ್ಪ ಅಂದ್ರೆ ಅವನು ಸುಸ್ಸು ಮಾಡ್ಕೊಂಡಿದ್ದಾನೆ ಮೇಡಮ್, ಬೇಡ. ನಾನಂದ್ರೆ ಯಾಕೆ ಡೈಪರ್ ಹಾಕಿಲ್ವಾ? ಎಷ್ಟು ಸಲ ಹಾಕಿದ್ರು ಅಷ್ಟೇ ಮೇಡಮ್. ಅಂಡ್ ದೆನ್ ಐ ಗೋ ಟು ದ ರೂಮ್. ಇಡೀ ರೂಮ್ ಈ ಪಬ್ಲಿಕ್ ಶೌಚಾಲಯ ಇರುತ್ತಲ್ಲ ಬಸ್ ಸ್ಟಾಪ್ ಅಲ್ಲೆಲ್ಲ, ಇಟ್ಸ್ ಸ್ಮೆಲ್ಲಿಂಗ್ ಲೈಕ್ ದಟ್. ನಾನು ನಿಜ ಪ್ರಾಸೆಸ್ ಮಾಡೋ ಹೋಲ್ ನೈಟ್ ನನ್ಗೆ ಬಹಳ ಕಷ್ಟ ಆಯ್ತು ಅದನ್ನ ಅರ್ಗಿಸ್ಕೊಡೋದಿಕ್ಕೆ. ಯಾಕೆ ಅವ್ರ ಮನುಷ್ಯರಲ್ವಾ? 16 ಬೆಡ್ಗಳಿದೆ, ಲೈಕ್ ದ ಬಂಕ್ ಬೆಡ್ಸ್ ಇದೆ. ಐ ಥಿಂಕ್ ಒಂದು 8-10 ಬೆಡ್ಸ್ ಇದೆ, ಅಕಾಮಿಡೇಷನ್ಸ್ ಇದೆ. ಅಷ್ಟು ಮಕ್ಕಳು ಅಷ್ಟು ವಾಸನೆ ಇರೋ ರೂಮಲ್ಲಿ ಯಾಕಿದ್ದಾರೆ? ಎಲ್ಲೋ ಈ ತರ. ಈಗ ಅದೇ ನಾನು ಹೇಳ್ತಿದ್ದೀನಲ್ಲ, ಅದಕ್ಕೆ NGO ಅಂತಂದ್ರೆ ಲಾಸ್ಟ್ ಟೈಮ್ ಯಾರೋ ಒಬ್ರನ್ನ ರೀಚ್ ಔಟ್ ಆದಾಗ ಹೇಳ್ತಾರೆ, ನಿಮ್ಮ ಹತ್ರ ಮಕ್ಳಿದಾರ ಮೇಡಮ್? ಎಷ್ಟು ಜನ ಮಕ್ಳಿದ್ದಾರೆ ಹೇಳಿ. ದಟ್ಸ್ ವೈ ಐ ರೆಸ್ಪೆಕ್ಟ್ ಯು ಅ ಲಾಟ್, ಸಂದೀಪ್. You responded to the thought. Yes. Right? It's not the physical building. It's not about. ಈಗ ಎಷ್ಟೊತ್ತು ನನ್ಗೆ ಒಂದ್ 10 ಜನ ಈಗ ಮುಳ್ಕಾನೆ ಬಂದಾಗ ಅವ್ರನ್ನೆಲ್ಲ ಅಕಾಮಿಡೇಟ್ ಮಾಡಿ ಒಂದ್ ರೂಮಲ್ಲಿ ಮಾಡ್ಕೊಂಡು ನಾನು NGO ನಡೆಸ್ತೀನಿ ಅಂತ ಹೇಳಿ ಡೊನೇಷನ್ಸ್ ಇಸ್ಕೊಂಡು ಆತರ ಪೋಸ್ ಮೀಡಿಯಲ್ ಪೋಸ್ ಮಾಡ್ಕೊಂಡು ಎವ್ರಿಥಿಂಗ್ ಇಸ್ ಮನಿ ಅಂಡ್ ಐ ಹ್ಯಾವ್ ಸಮ್. ಇಟ್ಸ್ ಈಸಿ ಫಾರ್ ಮೀ. ಐ ಡೋಂಟ್ ವಾಂಟ್ ದಟ್. ವ್ಯವಸ್ಥೆ ಸರಿಯಾಗಿ ಇವತ್ತಿಂದ ಇದನ್ನ ನೋಡಿರೋರು ಕೂಡ ಒಂದು ವಿಕಲಚೇತನ ಮಗು ಅಲ್ಲಿ ಹೋಯ್ತು ಅಂದ್ರೆ ಅದನ್ನ ಪ್ರೀತಿಯಿಂದ ನೋಡ್ತಾರ. ದಟ್ ಇಸ್ ವೆನ್ ನಾನು ಅಷ್ಟು ದೂರ ಇಂದ ಬಂದಿದ್ದು, ನನ್ನ ಫ್ಲೈಟ್ ಟಿಕೆಟ್, ನೀವು ಇಷ್ಟು ಟ್ರಬಲ್ ತಗೊಂಡು ನಾನು ಇದನ್ನ ಮಾಡ್ತಾ ಇರೋದು ಸಾರ್ಥಕ. ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್ ಎಲ್ಸ್. ಸೊ ಆ ಮನಸ್ಥಿತಿ ಚೇಂಜ್ ಆಗ್ಬೇಕು. ಈ ಮಕ್ಕಳಿಗೆ ದೇ ಡಿಸರ್ವ್ ದ ಲವ್. ಅದು ಸಿಗ್ಬೇಕು, ಸಿಗ್ಲೇಬೇಕು ಅವ್ರಿಗೆ. ಸೊ ಅದಕ್ಕೆ ನಮ್ಮ ಚೇಂಜ್ ಮೇಕಿಂಗ್ ಅಥಾರಿಟೀಸ್ ಯಾರಿದ್ದಾರಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ಸ್ ಇರ್ಬೋದು, ಹೆಲ್ತ್ ಮಿನಿಸ್ಟರ್ಸ್ ಇರ್ಬೋದು, I really humbly request them. I'm here to reach out to you, sir and ma'am, So we have to talk about it. Idu serious condition, especially the mother. Our life ಹೋಗಿದೆ ಅಲ್ಲ, ಅದಕ್ಕೆ ಮನುಷ್ಯ ಸಂಘಜೀವಿ. ನಮ್ಮ ಸಹಕರಣೆ ಏನು, ನಮ್ಮ ಅನುಕರಣೆ ಏನು ಅವ್ರಿಗೆ. ಅಂಡ್ ದೆನ್ ನಾವ್ ಅಷ್ಟು ಪುವರ, ಲೈಕ್ ಇನ್ ಅವರ್ ವ್ಯಕ್ತಿತ್ವ, ನಾವ್ ಅಷ್ಟು ಬಡವರ, ಒಬ್ಬರನ್ನ ಕಾಳಜಿ ಮಾಡ್ದಲೇ ಇರೋ ಅಂಥದ್ದು. ಅದು ಇಂಡಿಯನ್ ಕಲ್ಚರ್ ಅಲ್ಲಿ ಎಷ್ಟು ಸಾಮುದಾಯಿಕದ ಇಕೋಸಿಸ್ಟಮ್ ಇಸ್ ಸೋ ಬ್ಯೂಟಿಫುಲ್ ಇನ್ ಇಂಡಿಯಾ. ಸೊ ಅದೆಲ್ಲ ಅವ್ರಿಗೆ ಸಿಗ್ಬೇಕಪ್ಪ. ನಮ್ಮ ಹೆಣ್ಣು ಮಕ್ಳಿಗೆ ಹೋಗ್ಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಸ್ಪೇನ್ ಅಲ್ಲಿ ಮುಟ್ಟು ಆಗಿರೋ ದಿನಕ್ಕೆ ಹೆಣ್ಣು ಮಕ್ಕಳಿಗೆ ರಜಾ ಘೋಷಿಸಿದ್ದಾರೆ. ಸೊ ಅದೇ ತರ ನಮ್ಮ ಮಕ್ಕಳು ಕೂಡ ಲೈಕ್ ಐ ವಾಂಟ್ ಟು ರೀಚ್ ಔಟ್ ಟು ಸುಧಾಮೂರ್ತಿ ಮ್ಯಾಮ್. ಏನಾದ್ರು ನಾನು ದೊಡ್ಡ ಫ್ಯಾನ್. ಇನ್ ಕೇಸ್ ಯಾರಾದ್ರೂ ಅವ್ರಿಗೆ ಈ ವಿಷಯ ರೀಚ್ ಔಟ್ ಆಗಕ್ಕಾದ್ರೆ, ಐ ವಾಂಟ್ ದೆಮ್ ಟು ಮೇಕ್ ಅಕಾಮಿಡೇಷನ್ಸ್ ಫಾರ್ ದ ಸ್ಪೆಷಲ್ ಮದರ್ಸ್ ಲೈಕ್ ಅಸ್. ಬಿಕಾಸ್ ಇಷ್ಟು ಕ್ವಾಲಿಫಿಕೇಶನ್ ಇರುತ್ತೆ, ಕಷ್ಟಪಟ್ಟು ಓದಿರ್ತೀವಿ, ಈಸಿ ಮಾತಲ್ಲ. ಅದನ್ನ ಬಿಸಾಡ್ಬೇಕಾದ್ರೆ ಎಷ್ಟು ನೋವಾಗುತ್ತೆ. ಅಷ್ಟು ಸರ್ಟಿಫಿಕೇಟ್ಸ್ ನ ಬಿಸಾಕಿ ನಮ್ ಲೈಫ್ ಇಷ್ಟೇ ಅಂತ ಮುಗ್ದು ದೊಡ್ಡ ದೊಡ್ಡ ಕಂಪನೀಸ್ ತಾಯಂದ್ರಿಗೆ ಅಕಾಮಿಡೇಷನ್ಸ್ ಕೊಡ್ಬೇಕು. ಮೇ ಬಿ 3 days ಅವ್ರು ವರ್ಕ್ ಮಾಡ್ತಾರಾ, ಅಥವಾ ವರ್ಕ್ ಫ್ರಮ್ ಹೋಮ್ ಫೆಸಿಲಿಟಿನ ಏನಾದ್ರೂ. ಯು ಹ್ಯಾವ್ ಟು ಫೈಂಡ್ ಅಂಡ್ ಫಿಗರ್ ಔಟ್ ದ ಜಾಬ್ for the mother who is next to a dying child. ದುಡ್ಡು at least ಅವ್ರಿಗೆ ಅಪ್ಪ ಅಮ್ಮ ಬಂದಾಗ ಅವ್ರಿಗೆ ಏನಾದ್ರು ಕೊಡ್ಬೇಕು ಅಂತ ಮನ್ಸಿಗೆ ಅನ್ಸ್ದಾಗ ಗಂಡನ ಹತ್ರ ಕೈ ಚಾಚೋದು ಬೇಡ. ಅಟ್ ಲೀಸ್ಟ್ ಅವ್ರು 4 ಜನ ನೋಡಿದಾಗ ಅವ್ರಿಗೇನಾದ್ರು ತಗೊಳ್ಬೇಕು ಅಂತಂದ್ರೆ, ಮೇ ಬಿ ಇದೆಲ್ಲ ಸಿಲಿ ವಿಷಯ ಇರ್ಬೋದು, ಆದ್ರೆ ಸೈಕಾಲಜಿ ಅಂತ ಬಂದಾಗ ಒಂದು ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ. ರೈಟ್? ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫಾರ್ ಎನಿ ಹೆಣ್ಮಗಳು ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ನಿಜವಾಗ್ಲೂ ಖುಷಿ ಆಯ್ತು. ಒಡಲು ಅನೇಕರಿಗೆ ಬೆಳಕಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಯಾವುದೇ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಈ ಥರ ಅಂಗವಿಕಲ, ವೈಕಲ್ಯತೆ ಅಥವಾ ವಿಶೇಷ ಚೇತನರು ಅಂತ ನಾವು ಏನು ಕರಿತೀವಿ, ಅವ್ರು ಯಾರೇ ಇದ್ದರೂ, ಅವರ ಪೇರೆಂಟ್ಸ್ ಯಾರೇ ಇದ್ದರೂ ಕೂಡ ಮೇಡಮ್ ಅವ್ರನ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಈಗ ನಾವು ಸರ್ಕಾರ ಇರ್ಬೋದು, ಅಥವಾ ಜನಪ್ರತಿನಿಧಿಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ದೊಡ್ಡ ಸಂಸ್ಥೆಯ ಓನರ್ಸ್ಗಳಿರ್ಬೋದು, ಏನಾದರೂ ನೀವು ಡೊನೇಟ್ ಮಾಡಬೇಕು, ಈ ನೆಲೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನೋರು ಇದ್ದರೆ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಬಹುಶಃ ಅದು ಒಳ್ಳೆಯ ಸದ್ವಿನಿಯೋಗದ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊತೀನಿ. ನೀವು ಅಷ್ಟು ದೂರದಿಂದ ಇಲ್ಲಿವರೆಗೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಬಹುಶಃ 1.25 ಗಂಟೆಗಳ ಒಂದು ಕಾರ್ಯಕ್ರಮ, ಪಾಡ್ಕಾಸ್ಟ್ ಅಲ್ಲಿ ನೀವು ಕಾರ್ಯಕ್ರಮ ಭಾಗವಹಿಸಿದ್ರ. ಸೊ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ. Thank you so much. It's my duty. It's my duty, Sandeep. And very kind of you, sir. Thank you. God bless you. God bless your channel and God bless your family. Thank you, madam. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ.
ಸೊ ನಿಮಗೆ ಇನ್ನೂ ಏನಾದರೂ ಫರ್ದರ್ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಇವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಇಮೇಲ್ ID ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ ಮಾಹಿತಿ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹಿಗ್ಗದ್ದೆ ಸ್ಟುಡಿಯೋ.